ಕನ್ನಡ ಭಾಷೆ ತೆಲುಗುವಿಂದ ಬಂದಿದ್ದ, ತಮಿಳಿಂದ ಬಂದಿದ್ದ, ಅಥವಾ ಸಂಸ್ಕೃತದಿಂದ ಬಂದಿದ್ದ, ಅಥವಾ ಕನ್ನಡ ಪ್ರತ್ಯೇಕವಾದದ್ದ ಅನ್ನೋದನ್ನ ದಯವಿಟ್ಟು ಕ್ಲಿಯರ್ ಮಾಡ್ಕೊಡಿ ಸರ್. ನೋಡಿ, ಈ ಭಾಷಾ ವಿಚಾರವಾಗಿ ಯಾರು ಅಷ್ಟು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಇಲ್ಲಿ ತುಂಬಾ ಕ್ಲಿಷ್ಟತೆಗಳಿದೆ ಅಂತ ಹೋದ್ರೆ ಅವ್ರು ಒಂದಷ್ಟು ವರ್ಷಗಳ ಹಿಂದೆ ಏನ್ ಹೇಳ್ತಾರೆ, ತಮಿಳೇ ಮಾತೃಭಾಷಾ, ಮಾತೃಭಾಷೆಯಿಂದನೇ ಕನ್ನಡ ಬಂತು ಅಂತ ಹೇಳ್ತಾ ಹೋಗ್ತಾ ಇದ್ರು. ಅದನ್ನ ನಾವು ಒಪ್ಕೊಂಡ್ವಿ. ಅಂದ್ರೆ ದ್ರವಿಡ ಭಾಷೆಯಿಂದ ಜಾಸ್ತಿ ಪದಗಳನ್ನ ತಗೊಂಡು ತಮಿಳು ಬಂದಂತದ್ದು. ಈ ಲಿಪಿಗೂ ಭಾಷೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಸರ್. ಮೂಲತಃ ನೀವು ನೋಡೋದಾದ್ರೆ ಈ ಭಾಷೆಗಳು ಹೇಗ್ ಹುಡ್ತು ಅಂದ್ರೆ, ಮೊದ್ಲೆಲ್ಲ ಯಾವ್ದೇ ರೀತಿ ಭಾಷೆ ಮಾತಾಡ್ತಾ ಇರ್ಲಿಲ್ಲ ಮನುಷ್ಯ. ಅವನು ಸಿಗ್ನಲ್ಗಳ ಮೂಲಕ ಮಾತಾಡೋನು. ಅಂದ್ರೆ ಒಂದು ಬೆಂಕಿ ಪಂಜ್ ತೋರಿಸಿದ್ರೆ ಅಲ್ಲಿ ಜನರಿದ್ದಾರೆ ಅಂತ ಇನ್ನೊಬ್ಬ ಬಂದು ಸೇರ್ತಾ ಇದ್ದ. ಅಂದ್ರೆ ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಬೇಕಾಗಿತ್ತು. ನಂತರ ಏನಾಯ್ತು, ಅದು ಸೌಂಡ್ ಆಯ್ತು. ಆ ಹೂ ಅನ್ನೋ ಒಂದು ಸೌಂಡ್ ಮಾಡ್ತಾ ಇದ್ದ. ಅದಾದ್ಮೇಲೆ ಏನ್ ಮಾಡ್ತು, ಪಿಕ್ಟೋರಿಯಲ್ ಫಾಂಟ್ಸ್ ಅಂತ ಬರ್ತು. ಪಿಕ್ಚರ್ಗಳ ಮೂಲಕ ಬರೆಯಕ್ ಶುರು ಮಾಡ್ದ. ಆ ಪಿಕ್ಚರ್ಗಳನ್ನ ಅರ್ಧಂಬರ್ಧ ಮಾಡಿದ ಲಿಪಿ ಆಗ್ತಾ ಹೋಯ್ತು. ಆ ಸಿನಿಮಾ ರಿಲೀಸ್ ಆಗೋದಕ್ಕೆ ಏನ್ ಬೇಕಿರ್ತಕ್ಕಂಥ ಒಂದು ಕಾಂಟ್ರವರ್ಸಿ ಮಾಡ್ಬಿಟ್ಬಿಟ್ರೆ ಜನ ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ, ಅದ್ರ ಗುಂಗಲೇ ಇರ್ತಾರೆ. ನಾನೀಗ ಯಾವುದೇ ರೀತಿಯ ಕ್ಷಮೆ ಕೇಳೋದಿಲ್ಲ, ನಾನು ಪ್ರೀತಿಯಿಂದ ಮಾತಾಡಿರೋದು ಅಂತ ಒಂದು ಆ ನಟ ಇರುವಂತದ್ದು. ಮುಂದಕ್ಕೆ ಹೋಯ್ತು ಅಂದ್ರೆ ಇನ್ನೊಂದು 5 ದಿನ ಇದೆ ಸಿನಿಮಾ ರಿಲೀಸ್ ಅನ್ನೋವರೆಗೂ ನಮ್ಮಲ್ಲಿ ಏನ್ ಮಾಡ್ತಾರೆ, ಬಾಯ್ಕಾಟ್ ಮಾಡ್ತೀವಿ, ನಾವು ಸಿನಿಮಾ ರಿಲೀಸ್ ಮಾಡೋದು ಬಿಡೋದಿಲ್ಲ ಅಂತ ಇಲ್ಲೇ ಹೇಳ್ತಾರೆ. ಸೊ ಅಲ್ಲಿ ಒಂದು ದೊಡ್ಡ ರೀತಿಯ ಪ್ರಚಾರ ಆಗ್ತಾ ಹೋಗುತ್ತೆ. ಇದ್ ನಂತರ ಒಂದು 5 ದಿನ ಇದೆ, 3 ದಿನ ಇದೆ ಅನ್ನುವಾಗ ಆಯ್ತು ಕ್ಷಮಿಸಿ, ನನ್ಗೆ ಯಾರೊಬ್ರು ವಿದ್ವಾಂಸರು ಬಂದು ಹೇಳಿದ್ರು, ನನ್ಗೆ ಆಮೇಲೆ ಗೊತ್ತಾಯ್ತು, ನನ್ಗೆ ಅವಾಗ ಒಂಚೂರು ರಿಲೈಸ್ ಆಯ್ತು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸಿನಿಮಾ ಓಡುತ್ತೆ. ಸೊ ಅಲ್ಲಿ ಅವರು ಅವ್ರದ್ದೇನು ಬೇರೆ ಬೇಯಿಸ್ಕೊಂತ ಹೋಗ್ತಾರೆ. ಎಲ್ರಿಗೂ ನಮಸ್ಕಾರ. ಮನವಸಿ ಕನ್ನಡಿಗರು ಚಾನಲ್ಗೆ ಸ್ವಾಗತ. ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಂಗೆ ಕನ್ನಡ ಭಾಷೆ ವಿಚಾರವಾಗಿ ಅನೇಕ ಗೊಂದಲಗಳಿವೆ, ಬಹಳಷ್ಟು ರೀತಿಯ ಮಾತುಗಳು ನಡೀತಾ ಇದೆ, ಮತ್ತೆ ಅನೇಕ ಚರ್ಚೆಗಳು ನಡೀತಾ ಇದೆ. ಅದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು, ಏನು ಎತ್ತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗಿ ನಾವಿವತ್ತು ನಮ್ಮ ಜೊತೆ ರಾಜೀವ್ ರೂಪದಂಗ ಅವರು ಇದ್ದಾರೆ. ಇವ್ರ ಪ್ರಕಾರ ಒಂದಷ್ಟು ಅಂದ್ರೆ ಹಿಸ್ಟೋರಿಯನ್ ಆಗಿ ಅಥವಾ ಇತಿಹಾಸಕಾರರಾಗಿ ಒಂದಷ್ಟು ವಿಚಾರಗಳನ್ನ ನಮ್ಗೆ ಇವತ್ತು ಕ್ಲಿಯರ್ ಮಾಡೋಕ್ಕೋಸ್ಕರನೇ ಅವ್ರು ಬಂದು ಕುಂತಿದ್ದಾರೆ. ನೋಡೋಣ ಅವ್ರ ಕಡೆಯಿಂದ ಏನೆಲ್ಲ ವಿಚಾರಗಳು ಬರ್ತವೆ, ಅದು ಎಲ್ಲಿಂದ ಸಿಕ್ತು ವಿಚಾರಗಳು, ಅದು ಸರಿನಾ ಅಥವಾ ಇವರು ಮುಂಚೆ ಮಾತಾಡ್ತಿರೋದು ಸರಿನಾ, ಅದು ನಮಗೆ ಕಾರ್ಯಕ್ರಮದ ಕಡೆಯಲ್ಲಿ ಗೊತ್ತಾಗುತ್ತೆ. ಸ್ವಾಗತ ಮಾಡೋಣ ಸರ್. ನಮಸ್ಕಾರ ರಾಜೀವ್ ಅವ್ರಿಗೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ತುಂಬಾ ಟೈಮ್ ಕೊಟ್ಟು ಬಂದಿದ್ದೀರಾ, ಬಹಳ ಮೃತೂರ್ಜಿಯಿಂದ ಬಂದಿದ್ದೀರಾ. ವಿಚಾರ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಆಲ್ಮೋಸ್ಟ್ ಈಗ 2-3 ವರ್ಷದಿಂದ ಈ ವಿಚಾರನ ಮಾತಾಡಬೇಕು ಅಂತೇಳಿ ನಾವು ಪ್ಲಾನ್ ಮಾಡ್ಕೊತಾನೆ ಇದ್ವಿ. ಅದಕ್ಕೆ ಕಾಲ ಕೂಡ ಬಂದಿರಲಿಲ್ಲ, ಒಂದು ಕಾಲ ಕೂಡ ಬಂದಿದೆ ಸರ್. ಈಗ ಡೈರೆಕ್ಟಾಗಿ ಪ್ರಶ್ನೆಗೆ ಬಂದರೆ, ಇತ್ತೀಚಿನ ದಿನಗಳಲ್ಲಿ ಕನ್ನಡದ ವಿಚಾರವಾಗಿ ಅಂದರೆ ಕನ್ನಡ ಭಾಷೆ ವಿಚಾರವಾಗಿ ಏನು ಮಾಡ್ತಿದ್ದಾರೆ, ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಒಬ್ರು ಹೇಳ್ತಾರೆ ಇದು ತಮಿಳಿಂದ ಬಂದಿದೆ ಅಂತ, ಅಂದರೆ ತಮಿಳ್ ಇದಕ್ಕೆ ತಾಯಿ ಅಂತೇಳಿ. ಇನ್ನೊಬ್ರು ಹೇಳ್ತಾರೆ ಇದು ಭಾಷೆ ಬಂದು ಸಂಸ್ಕೃತದಿಂದ ಬಂದಿದೆ ಅಂತ. ನಾಳೆ ದಿನ ಹೇಳೋಕ್ಕಾಗೋದಿಲ್ಲ, ತೆಲುಗುನಲ್ಲಿ ಅಥವಾ ಆಂಧ್ರದಲ್ಲಿ ಯಾರು ಶುರು ಮಾಡ್ಕೊಬೋದು, ಇದು ಆಂಧ್ರದಿಂದ ಬಂದಿದೆ, ನಾವು ತೆಲುಗುಯಿಂದನೇ ಕನ್ನಡ ಬಂದಿದೆ, ಯಾಕೆ ನೋಡಿ ಹೆಚ್ಚು ಕಮ್ಮಿ ಒಂದೇ ಥರ ಇದೆ, ಈ ಥರ ಎಲ್ಲ ಬರೋಂಥದ್ದು ಸಾಧ್ಯತೆಗಳಿದ್ದಾವೆ. ಈ ಗೊಂದಲ ಕ್ಲಿಯರ್ ಮಾಡಬೇಕು ಅಂತಂದರೆ, ಕನ್ನಡ ಭಾಷೆ ತೆಲುಗುವಿಂದ ಬಂದಿದ್ದ, ತಮಿಳಿಂದ ಬಂದಿದ್ದ, ಅಥವಾ ಸಂಸ್ಕೃತದಿಂದ ಬಂದಿದ್ದ, ಅಥವಾ ಕನ್ನಡ ಪ್ರತ್ಯೇಕವಾದದ್ದ ಅನ್ನೋದನ್ನ ದಯವಿಟ್ಟು ಕ್ಲಿಯರ್ ಮಾಡ್ಕೊಡಿ ಸರ್. ಎಲ್ಲರಿಗೂ ನಮಸ್ತೆ. ನೋಡಿ, ಈ ಭಾಷಾ ವಿಚಾರವಾಗಿ ಯಾರು ಅಷ್ಟು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಇಲ್ಲಿ ತುಂಬಾ ಕ್ಲಿಷ್ಟತೆಗಳಿದೆ. ಭಾಷಾ ವಿಜ್ಞಾನ ಅಂತ ಹೇಳಿ ನಾವು ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡ್ತಾರೆ. ಈ ಕನ್ನಡವನ್ನ ತಗೊಂಡಂತವ್ರು ವಿಮರ್ಶೆ, ಭಾಷಾ ವಿಜ್ಞಾನ, ಈ ರೀತಿಯಾದಂತ ಅಧ್ಯಯನಗಳಾಗುತ್ತೆ. ಅದರಲ್ಲಿ ಅಧ್ಯಯನ ಮಾಡಿದವ್ರಿಗೆ ಮಾತ್ರ ಇದ್ರ ಬಗ್ಗೆ ಆಳವಾಗಿ ಗೊತ್ತಾಗ್ತಾ ಹೋಗುತ್ತೆ. ಈಗ ನಾವು ನೋಡೋದಾದ್ರೆ, ಇವಾಗ ಈ ತಮಿಳ್ ಭಾಷೆ ಮತ್ತೆ ಕನ್ನಡ ಭಾಷೆ ಏನ್ ಇವತ್ತಿನ ದಿವಸಕ್ಕೆ ನಾವು ಮಾತಾಡ್ತಾ ಇದ್ದೀವಿ, ಇದ್ರ ಲೆಕ್ಕಾಚಾರಗಳು ಹಿಂದೆ ಬೇರೆ ಇತ್ತು. ಈಗ ಸಾಕಷ್ಟು ಅಧ್ಯಯನಗಳಾಗಿದೆ. ಅಂದ್ರೆ ಮೂಲತಃ ಈ ಭಾಷಾ ವಿಚಾರಕ್ಕೆ ನಾವು ಹೋಗೋದಾದ್ರೆ ಪ್ರೋಟೋ ದ್ರವಿಡಿಯನ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಆದಿ ದ್ರವಿಡ ಅಂತ ನಾವೇನ್ ಹೇಳ್ತೀವಿ, ಆ ಮೂಲ ದ್ರವಿಡ ಭಾಷೆ, ಮೂಲ ದ್ರವಿಡರು ಅನ್ನೋದು ಒಂದು ಜನಾಂಗ. ಹೇಗೆ ಆರ್ಯರ ಜನಾಂಗ ಅಂತ ಹೇಳ್ತಾರೆ, ಅವ್ರದ್ದೊಂದು ಸೆಮಿಟಿಕ್ ಒರಿಜಿನ್, ಆದ್ರಿಂದ ಬಂದಂತ ಭಾಷೆಗಳಿದೆ. ಇದು ದ್ರವಿಡರು ಮೂಲತಃ ದಕ್ಷಿಣ ಭಾರತದವರು. ಅವ್ರಿಗೆ ಒಂದು ಆಫ್ರಿಕಾ ನಂಟು ಇದೆ ಅಂತ ಹೇಳ್ತಾರೆ, ಆದ್ರೆ ಮೂಲತಃ ಅವರು ದಕ್ಷಿಣ ಭಾರತದವರೇ ಆಗಿದ್ದಾರೆ. ಇಲ್ಲಿ ಈ ಪ್ರೋಟೋ ದ್ರವಿಡಿಯನ್ ಭಾಷೆಯಿಂದ ಬೆಳೆದು ಬಂದಂತ 2 ಭಾಷೆಗಳು ಕನ್ನಡ ಮತ್ತೆ ತಮಿಳು ಮೂಲವಾಗಿ. ಸೊ ಈಗ ನೋಡೋದಾದ್ರೆ ಪಂಚ ದ್ರವಿಡ ಭಾಷೆಗಳು ಅಂತ ಹೇಳ್ತೀವಿ ನಾವು. ಯಾವುದು? ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಮತ್ತೆ ತುಳು
ಅದರಲ್ಲಿ ಸಬ್ ಬರುತ್ತೆ, ಬಡಗ ಇದೆಲ್ಲ ಬರ್ತಾ ಹೋಗುತ್ತೆ, ಕೊರವ, ಈ ತರ ಸಾಕಷ್ಟು ಭಾಷೆಗಳು ಬರ್ತಾ ಹೋಗುತ್ತೆ. ಅಂದ್ರೆ ಹೇಗೆ ಇದನ್ನ ಅವರು ಹೇಗೆ ಅರ್ಥೈಸ್ಕೊಂತಾರೆ ಅಂತ ಹೋದ್ರೆ, ಅವ್ರು ಒಂದಷ್ಟು ವರ್ಷಗಳ ಹಿಂದೆ ಏನ್ ಹೇಳಿದ್ರು, ತಮಿಳೇ ಮಾತೃಭಾಷೆ, ಆ ಮಾತೃಭಾಷೆಯಿಂದನೇ ಕನ್ನಡ ಬಂತು ಅಂತ ಹೇಳ್ತಾ ಹೋಗ್ತಾ ಇದ್ರು. ಅದನ್ನ ನಾವು ಒಪ್ಕೊಂಡ್ವಿ. ಯಾಕೆ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಅಧ್ಯಯನಗಳಾಗೇ ಇರ್ಲಿಲ್ಲ. ತದನಂತರ ನಮ್ಗೆ ತಿಳಿತಾ ಹೋಯ್ತು, ಇಲ್ಲ ಇದು ಸೋದರ ಭಾಷೆ ಅಷ್ಟೇ. ಹೇಗೆ ಅಂದ್ರೆ ಪ್ರೊಟೋ ದ್ರವಿಡ ಭಾಷೆಯಿಂದ ಬಂದಂತ ಪದಗಳನ್ನ ಹೆಚ್ಚಾಗಿ ತಮಿಳು ತಗೊಂತು. ಹಾಗಾಗಿ ದ್ರವಿಡ ಭಾಷೆ ಮತ್ತೆ ತಮಿಳು ಬೇರೆ ಅಲ್ಲ, ಎರಡು ಒಂದೇ ಅಂತ ಪ್ರೂವ್ ಮಾಡ್ಬಿಟ್ರು. ಅದು ಅಸತ್ಯ. ಇತ್ತೀಚೆಗೆ ನಮ್ಮ ಕನ್ನಡ ಸಾಹಿತಿಗಳು ಕೂಡ ಅದ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬರೆದಿದ್ದಾರೆ. ಅಂದ್ರೆ ದ್ರವಿಡ ಭಾಷೆಯಿಂದ ಜಾಸ್ತಿ ಪದಗಳನ್ನ ತಗೊಂಡು ತಮಿಳು ಬಂದಂತದ್ದು. ಹಾಗೆ ಕನ್ನಡವೂ ಸಹ ದ್ರವಿಡ ಭಾಷೆಯಿಂದ ಬಂದ್ರು ಕೂಡ ಅದಕ್ಕೆ ತಮಿಳಿಗಿಂತ ಸ್ವಲ್ಪ ಕಡಿಮೆ ಪದಗಳು ತಗೊಂತು. ಎಲ್ಲಿಂದ? ಯಾವುದು? ದ್ರವಿಡ ಭಾಷೆಯಿಂದ. ಸೊ ಇಲ್ಲಿ ಏನಾಗೋಯ್ತು ಅಂದ್ರೆ, ದ್ರವಿಡ ತಮಿಳ್ ಒಂದೇ ಆದ್ರಿಂದ ನಾವೇ ತಾಯಿ ಅನ್ನೋದು ಪ್ರೂವ್ ಆಗಿತ್ತು. ಈಗಿಲ್ಲ, ದ್ರವಿಡ ಭಾಷೆಯಿಂದ ತಮಿಳು ಕೂಡ ಹೊರಗ್ ಬಂದಿದೆ. ನಾವು ಸಂಪೂರ್ಣವಾಗಿ ಹೊರಗ್ ಬಂದ್ಬಿಟ್ಟಿದ್ವಿ. ಹೊರಗ್ ಬಂದು ಸ್ವತಂತ್ರವಾಗಿ ಬೆಳೀತು ಈ ಭಾಷೆ. ಸೊ ಸ್ವತಂತ್ರವಾಗಿ ಈ ಭಾಷೆ ಬೆಳೀತು ಅಂದ್ರೆ 2500 ವರ್ಷದ ಇತಿಹಾಸ ಈ ಭಾಷೆಗೆ ಜೊತೆಲೇ ಬರ್ತಾ ಹೋಯ್ತು. ಆದ್ರೆ ಇಲ್ಲಿ ಒಂದು ಸಾಕಷ್ಟು ಗಮನ ಹರಿಸುವ ವಿಷಯಗಳು ಸಾಕಷ್ಟಿದೆ. ಸೊ ಈಗ ತಮಿಳ್ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಮಾತಾಡ್ತಾ ಹೋದಾಗ ಏನಾಗುತ್ತೆ, ಅವರು ಸಂಗಮ್ ಇತಿಹಾಸ ಇದೆಲ್ಲ ಹೇಳ್ತಾ ಹೋಗ್ತಾರೆ, ಆಗಿನ ಕಾಲದಿಂದ ಇತ್ತು ಹಾಗೆ ಹೇಗೆ ಅಂತ. ಅಂದ್ರೆ ಈ ಲಿಪಿಗೂ ಭಾಷೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಇದು ಇಂಡಿಪೆಂಡೆಂಟ್ ಆಗಿ, ಕನ್ನಡ ಇಂಡಿಪೆಂಡೆಂಟ್ ಆಗಿ ಬಂದಂತ ಭಾಷೆ. ತಮಿಳಾಗಿರ್ಬೋದು, ತೆಲುಗಾಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಕೋಡವಾತುಳು, ಇವೆಲ್ಲ ನಮ್ಮ ಸೋದರ ಭಾಷೆಗಳು ಮತ್ತೆ ಉಪಭಾಷೆಗಳು ಕೂಡ ಕೆಲವಷ್ಟು ಆಗ್ತಾ ಹೋಗ್ತವೆ. ಅಂದ್ರೆ ಇಲ್ಲಿ ಭಾಷೆಯ ವಿಷಯ ಬಂದಾಗ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಆಡುವಂತ ಪದಗಳು ಕೊಟ್ಟು ತಗೊಳ್ಳುವಿಕೆ ಇರುತ್ತೆ. ಅಲ್ಲಿಂದ ನಾವು ಕೊಟ್ಟಿರ್ತೀವಿ, ನಾವು ತಗೊಂಡಿರ್ತೀವಿ, ಇದಾಗಿರುತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್, ಇವಾಗ ನೀವು ಉತ್ತರ ಕರ್ನಾಟಕದಿಂದ ಬರ್ತೀರಾ ಬೆಂಗಳೂರಿಗೆ. ಉತ್ತರ ಕರ್ನಾಟಕದ ಭಾಷೆಯ ಶೈಲಿಯಲ್ಲಿ ಚೇಂಜ್ ಇದೆ, ಕನ್ನಡ ಚೇಂಜ್ ಇದೆ. ಇಲ್ಲಿ ಬರ್ತೀರಾ, ನಾನು ಕಂಡಿಡಿತೀನಿ ನಿಮ್ ಭಾಷೆ ಶೈಲಿ ನೋಡಿ ನೀವು ಉತ್ತರ ಕರ್ನಾಟಕದವರ ಅಂತ ಹೇಳಿ. ಆದ್ರೆ ನಿಮ್ಮ ಮೂಲ ಕನ್ನಡ ಹೊಟ್ಟೋಗುತ್ತಾ? ಹೋಗಲ್ಲ. ಹಂಗೆ ನಾವು ಮೂಲ ದ್ರಾವಿಡ ಭಾಷೆಯಿಂದ ಬಂದ್ರೂ ಕೂಡ, ಸ್ವತಂತ್ರವಾಗಿ ಬೆಳೆದ್ರು ಕೂಡ, ದ್ರವಿಡ ಭಾಷೆಯ ಆಧಾರಗಳಲ್ಲಿ ಕೂಡ ನಾವು ಬರ್ತೀವಿ. ತಮಿಳು ಕೂಡ ಬರುತ್ತೆ. ಹಂಗಾಗಿ ಅವ್ರು ಹಿಂಗೋದ್ರೆ ನಮ್ದು ಹಂಗ್ ಟ್ರೀಟ್ ಮಾಡ್ತಾರೆ, ಹಂಗೋದ್ರೆ ಹಿಂಗ್ ಟ್ರೀಟ್ ಮಾಡ್ತಾರೆ. ತೀರಾ ನಾವು ಆಚೆ ಬಂದಿದೀವಿ ಅಂದ್ರೆ ನೀವು ದ್ರವಿಡ ಭಾಷೆಗಳಿಗೆ ಸಂಬಂಧ ಪಡಲ್ಲ ಅಂತಾರೆ. ಸಂಬಂಧ ಪಟ್ಟಿದೀವಿ ಅಂದ್ರೆ ಹಂಗನ್ನ ತಮಿಳ್ ಭಾಷೆ ಅಂತಾನೆ ನಿಮ್ ಭಾಷೆ ಬಂತು ಅಂತ ಹೇಳಕ್ ಹೋಗ್ತವೆ. ಇವೆರಡೂ ಕೂಡ ಸತ್ಯಕ್ಕೆ ದೂರವಾದ ಮಾತುಗಳು. ವೈಜ್ಞಾನಿಕವಾಗಿ ಭಾಷಾ ವಿಜ್ಞಾನದ ಬಗ್ಗೆ ಹಂಪ ನಾಗರಾಜಯ್ಯ ಇರ್ಬೋದು, ನಮ್ಮ ಇತಿಹಾಸ ಅಕಾಡೆಮಿಯಲ್ಲಿ ಇರುವಂತಹ ಡಾಕ್ಟರ್ ದೇವಕೊಂಡ ರೆಡ್ಡಿ ಇರ್ಬೋದು, ಪಿ ವಿ ಕೃಷ್ಣಮೂರ್ತಿ ಇರೋದು, ನರಸಿಂಹನ್ ಇರ್ಬೋದು, ಹೀಗೆ ಸಾಕಷ್ಟು ವಿದ್ವಾನ್ಗಳು ಇದ್ರ ಬಗ್ಗೆ ಪುಸ್ತಕಗಳನ್ನ ಬರೆದಿದ್ದಾರೆ. ಅವನ್ನೆಲ್ಲ ನಾವು ಕನ್ನಡಿಗರಾಗಿ ನಾವು ಓದಿ ನಾವು ತಿಳ್ಕೊಂಡಾಗ ಮಾತ್ರ ಇದರ ಒಂದು ಅರಿವು ನಮಗ್ ಬರ್ತಾ ಹೋಗುತ್ತೆ. ಇನ್ನ ನೀವು ಕೇಳಿದಂತೆ ನೆಕ್ಸ್ಟ್ ಪ್ರಶ್ನೆ, ಸಂಸ್ಕೃತದಿಂದ ಬಂತ, ಪರಾಕೃತದಿಂದ ಬಂತ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಆದ್ರೆ ಒಂದು ಭಾಷೆ ಬೆಳೆಯಕ್ಕೆ ಕೆಲವಾರು ಸಪೋರ್ಟ್ ಬೇಕಾಗುತ್ತೆ. ಹಂಗನ್ಬಿಟ್ಟು ಇವಾಗ ನೀವು ಕಷ್ಟಪಟ್ಟು ಮನೆ ಕಟ್ಟಿರ್ತೀರಾ, ಎಲ್ಲಾ ಮಾಡಿರ್ತೀರಾ, ಯಾವ್ದೋ ಒಂದು ಚಿಕ್ಕ ಕಾರ್ಯ ನಾನು ವಹಿಸ್ಕೊಂತೀವಿ ನಿಮ್ ಮನೆಗ್ ಬಂದು. ಏನು ಅಂದ್ರೆ ನೀವು ಮನೆಯಲ್ಲಿ ಒಂದು ಗುರು ಪ್ರವೇಶ ಮಾಡ್ಬೇಕಾದ್ರೆ ನನ್ ಕಡೆಯಿಂದ ಒಂದು ಸ್ವೀಟ್ ಕೊಡ್ತೀನಪ್ಪ ಅಂತ ನಾನು ಹೇಳ್ಬಿಟ್ಟು ಈ ಮನೆ ನಾನ್ ಕಟ್ಸಿದೆ ಅಂದ್ರೆ ತಪ್ಪಾಗಲ್ವಾ ಸರ್? ಖಂಡಿತ. ಹಾಗೆ ಈಗ ನೀವೆಲ್ಲ ಚಿಕ್ಕ ವಯಸ್ಸಲ್ಲಿ ತತ್ಸಮ ತದ್ಭವ ಅಂತ ಓದಿರ್ತೀರಾ, ಕನ್ನಡ ಮತ್ತು ಸಂಸ್ಕೃತ ಪದಗಳು. ಹೌದು, ಕೆಲವಷ್ಟು ಸಂಸ್ಕೃತ ಪದಗಳನ್ನ ನಾವು ತಗೊಂಡ್ವಿ, ನಾವು ಬೆಳೆಯಕ್ಕೋಸ್ಕರ ಒಂದು ತಗೊಂಡ್ವಿ. ಹಂಗನ್ಬಿಟ್ಟು ಸಂಸ್ಕೃತದಿಂದ ಕನ್ನಡ ಹುಡ್ತು, ಪರಾಕೃತದಿಂದ ಕನ್ನಡ ಹುಡ್ತು ಅಂದ್ರೆ ತಪ್ಪಾಗ್ತಾ ಹೋಗುತ್ತೆ. ಆಮೇಲೆ ಇನ್ಯಾರೋ ಕೆಲವಷ್ಟು ಜನ ಲಿಪಿ ಕೊಟ್ಟಿತ್ತು ನಾವೇ, ಕನ್ನಡದವ್ರೆ ತಮಿಳವ್ರಿಗೆ ಲಿಪಿ ಕೊಟ್ಟಿದ್ದು, ಇದು ಎಕ್ಸಾಗರೇಷನ್. ಸೊ ಲಿಪಿ ಅನ್ನೋದು ಯಾವ ಭಾಷೆಗೂ ಇಲ್ಲ, ಸಂಸ್ಕೃತಕ್ಕೂ ಇಲ್ಲ. ಇದೆಲ್ಲ ಬಂದಿರೋದು ಬ್ರಾಹ್ಮಿಯ ಮೂಲ. ಅಶೋಕನ ಕಾಲದಲ್ಲಿ ಲಿಪಿಯ ಪ್ರಯೋಗ ಆಯ್ತು. ಅದಕ್ಕೂ ಮುಂಚೆ ಆಗ್ಲಿಲ್ವಾ? ಮೊದ್ಲು ಆಗಿತ್ತು. ಯಾಕಂದ್ರೆ ಡಾಕ್ಟರ್ ದೇವಕೊಂಡ ರೆಡ್ಡಿ ಅವರ ಒಂದು ಅಧ್ಯಯನದಲ್ಲಿ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ, ಸಂಸ್ಕೃತದಲ್ಲೂ ಬರಿತಾ ಇದ್ರು, ಆ ಮಂತ್ರಗಳನ್ನೆಲ್ಲ ಬರಿತಾ ಇದ್ರು, ಅಂದ್ರೆ ಮಣ್ಣಿನ ಮೇಲೆ ಬರಿತಾ ಇದ್ರಂತೆ. ಸೊ ಬರ್ದ್ಬಿಟ್ಟು ಅಳಿಸ್ಬಿಡೋರು ಅವರು, ಅದು ಬರಿಬಾರ್ದು, ದಾಖಲಾಗ್ಬಾರ್ದು ಅಂತ ಇತ್ತು. ವೇದಗಳ ಒಂದು ಪವರ್ ಹೋಗುತ್ತೆ ಅಂತ. ಹಾಗಾಗಿ ಅಲ್ಲಿ ಬರ್ದು ಹೇಳಿ ಅವ್ರು ಅಧ್ಯಯನ ಮಾಡಿದ್ಮೇಲೆ ಕಂಠಪಾಠ ಮಾಡ್ಬಿಡೋರು ಬಯಾಟ್. ಈಗ ವೇದ ಹೆಂಗ್ ಬಂದಿದೆ ಸರ್? 5000 ವರ್ಷಗಳಿಂದ ಬಾಯಿಂದ ಬಾಯಿಗೆ ಅಧ್ಯಯನ ಮಾಡ್ಕೊಂಡೆ 5000 ವರ್ಷದಿಂದ ಉಳ್ಕೊಂಡಿದೆ. ಇತ್ತೀಚೆಗೆ ಅಷ್ಟೇ ನಾವು ದಾಖಲೆ ಮಾಡಕ್ ಶುರು ಮಾಡಿತ್ತು. ಗುಪ್ತರ ಕಾಲದಲ್ಲಿ ದಾಖಲೆ ಆಯ್ತು. ತದನಂತರ ಇಂಗ್ಲಿಷ್ ಅವರು, ಜರ್ಮನ್ ಮ್ಯಾಕ್ಸ್ ಮುಲ್ಲರ್, ಯಾರು ಸ್ಕಾಲರ್ ಅಂತ ಹೇಳ್ತೀವಿ, ಇವ್ರುಗಳು ದಾಖಲೆ ಮಾಡಕ್ ಶುರು ಮಾಡ್ತಾ ಹೋದ್ರು. ಸೊ ಈಗ ನೋಡೋದಾದ್ರೆ ಭಾಷೆಗೂ ಲಿಪಿಗೂ ವ್ಯತ್ಯಾಸ ಇದೆ. ಅಂದ್ರೆ ಲಿಪಿ ಕಾಲಕ್ಕೆ ತಕ್ಕಂತೆ ಅಶೋಕನ ಕಾಲದ ಬ್ರಾಹ್ಮಿ ಲಿಪಿ ಏನಿದೆ ಅದೇ ಇವತ್ತು ದೇವನಾಗರಿ ಲಿಪಿ ಆಗಿರೋದು, ತಮಿಳ್ ಲಿಪಿ ಆಗಿರೋದು, ಕನ್ನಡ ಲಿಪಿ ಆಗಿರೋದು. ಅವರವರ ಅನುಗುಣಕ್ಕೆ ತಕ್ಕಂತೆ ಅದನ್ನು ಬೆಳೆಸ್ಕೊಂತ ಹೋದ್ರು.
ನೀವು ಉತ್ತರ ಭಾರತದಲ್ಲೆಲ್ಲ ನೋಡಿದ್ರೆ ಅಲ್ಲೆಲ್ಲ ಭಜಪತ್ರಗಳು ಅಂತ ಇತ್ತು, ತಾಳೆ ಮರದ್ದು ಏನದು ಆ ಗರಿಗಳು. ಅದ್ರ ಮೇಲೆ ನಾವು ಏನಂದ್ರೆ ಗುಂಡುಗ್ ಬರೆಯಕ್ ಆಗ್ತಾ ಇರ್ಲಿಲ್ಲ, ಕನ್ನಡ ತಮಿಳಿಯಾಗಿ ಗುಂಡುಗ್ ಬರೆಯಕ್ ಆಗ್ತಾ ಇರ್ಲಿಲ್ಲ. ಅದನ್ನ ಅವರು ನಾಗರಿ ಲಿಪಿ ಮಾಡ್ಕೊಂಡ್ರು. ಅದೇ ಇವತ್ತು ನಾಗರಿ ಲಿಪಿನ ಸಂಸ್ಕೃತ, ಹಿಂದಿ, ಒರಿಸ್ಸಾ ಇದೆಲ್ಲ, ಇದು ಮರಾಠಿ ಇದ್ರಲ್ಲೆಲ್ಲ ಬರೋದೆಲ್ಲ ದೇವನಾಗರಿ ಲಿಪಿ. ನಾಗರಿ ಲಿಪಿನ ದೇವನಾಗರಿ ಅಂತ ಮಾಡ್ಕೊಂಡಿದ್ವಿ. ಅಂದ್ರೆ ಭಾಷೆಗೆ ಒಂದು ಧರ್ಮದ ಒಂದು ಇದು ಸಿಕ್ತಾಗ ಒಂದು ಇದು ಸಿಗುತ್ತೆ, ಒಂದು ಗೌರವ, ಅದಕ್ಕೊಂದು ಶ್ರೇಷ್ಠತೆ ಸಿಗುತ್ತೆ. ಹಾಗಾಗಿ ನಮ್ಮ ಸರ್ ಹೇಳೋದು ಅದೇ, ಓಮ್ ನೀವು ಕನ್ನಡದಲ್ಲಿ ಬರೆಯಲ್ಲ, ಈಗಲೂ ಸಾಂಸ್ಕ್ರಿಟ್ ಓಮ್ನೇ ಬರೀತೀರ. ಹಂಗೆ ಅದೊಂದು ಗೌರವ, ಅದೊಂದು ಇದು. ಹಂಗೆ ಪ್ರತಿಯೊಂದು ಭಾಷೆಯು ಬೆಳವಣಿಗೆ, ಕೊಟ್ಟು ತಗೊಳ್ಳುವಿಕೆ ಇರುತ್ತೆ, ಸಾಕಷ್ಟು ಪದಗಳು ಬರುತ್ತೆ. ಹಾಗಾಗಿ ಈ ಭಾಷೆ ಶ್ರೀಮಂತ ಆಗಿದೆ. ಕನ್ನಡ ಈಸ್ ಕಾಲ್ಡ್ ಆಸ್ ಎ ಫ್ಲೋಯಿಂಗ್ ಲ್ಯಾಂಗ್ವೇಜ್. ಏನಕ್ಕೆ ಇದನ್ನ ಕನ್ನಡ ಆಗ್ಲಿ ಬೆಂಗಾಲಿ ಆಗ್ಲಿ ಇದನ್ನ ಫ್ಲೋಯಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಅಂದ್ರೆ, ನಾವು ಕಾಲಕ್ಕೆ ತಕ್ಕಂತೆ ಏನೇನ್ ಚೇಂಜಸ್ ಬರುತ್ತೋ ಅಡಾಪ್ಟ್ ಮಾಡ್ಕೊಂತ ಹೋಗಿದ್ದೀವಿ. ಮರಾಠಿಯಿಂದ ಪದಗಳು ಬಂದಿದೆ, ಪರ್ಷಿಯನ್ ಇಂದ ಪದಗಳು ಬಂದಿದೆ, ಉರ್ದುವಿಂದ ಬಂದಿದೆ. ಹಂಗನ್ಬಿಟ್ಟು ಕನ್ನಡ ಅದರಿಂದ ಹುಡ್ತು ಅಂದ್ರೆ ತಪ್ಪಾಗುತ್ತೆ. ಸೊ ಹಂಗಾಗಿ ಎಲ್ಲವನ್ನೂ ಸೇರಿಸ್ಕೊಂಡು ಶ್ರೀಮಂತವಾಗಿರುವಂತ ಈ ಭಾಷೆ ತನ್ನದೇ ಆದಂತಹ ಸಾಂಸ್ಕೃತಿಕ ಹಿರಿಮೆಯ ಗರಿಮೆಗಳ ಮೇಲೆ ಬೆಳೀತಾ ಬಂದಿರುವಂತದ್ದು. ಹಂಗಾಗಿ ನೀವು ಪಂಪ ನೋಡ್ಬೋದು, ಜನ್ನ ನೋಡ್ಬೋದು, ಕುಮಾರವ್ಯಾಸ ನೋಡ್ಬೋದು. ಕುಮಾರವ್ಯಾಸನ ಬಗ್ಗೆ ನಮ್ಮ ಒಬ್ರು ಕನ್ನಡ ಮೇಡಮ್ ಇವತ್ತು ಮಾತಾಡಿದ್ರು. ಅವ್ರು ಹೇಳ್ತಾರೆ, ಮೇಡಮ್ ಕುಮಾರವ್ಯಾಸನ ಬಗ್ಗೆ ಕುವೆಂಪು ಏನ್ ಬರೆದಿದ್ರು ಅಂದ್ರೆ, ಮಹಾಭಾರತನ ಏನು ಓದಿಲ್ಲ ತಿಳಿದಿಲ್ಲ, ಅಷ್ಟು ಚೆನ್ನಾಗಿ ಅವನು ಅಧ್ಯಯನ ಮಾಡಿದ್ನಂತೆ, ಅಷ್ಟು ಚೆನ್ನಾಗಿ ಬರಿತಾ ಇದ್ನಂತೆ. ಅವನ ಬಗ್ಗೆ ಅವರು ಹೇಳ್ತಾರೆ, ಕುಮಾರವ್ಯಾಸ ಆಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಮೈ ಜುಮ್ ಎಂದು ಮಿಂಚಿನ ರೋಮಾಂಚನವಾಗುವುದು, ಭಾರತ ಕಣ್ಣಿನಲ್ಲಿ ಕುಣಿಯುವುದು. ಅಂದ್ರೆ ಅಷ್ಟು ಅಥಾರಿಟಿ ಇತ್ತು ಒಂದು ಮಹಾಭಾರತದ ಮೇಲೆ, ಆ ಬರಿಯ ಒಂದು ಲೆಕ್ಕಾಚಾರ. ಇದ್ರ ಬಗ್ಗೆ ಕುವೆಂಪು ಅವ್ರು ಹೇಳ್ತಾ ಹೋಗ್ತಾರೆ. ಇಷ್ಟು ಸಾಹಿತ್ಯದ ಪಾಂಡಿತ್ಯ ಹೊಂದಿರೋರು ಹೇಗೆ ಒಂದು ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ, ಅದು ತಪ್ಪಾಗುತ್ತೆ. ಅದು ಸೊ ತಮಿಳು, ತೆಲುಗು, ಮಲಯಾಳ ಇವೆಲ್ಲ ನಮ್ಮ ಸೋದರ ಭಾಷೆಗಳು ಅಂತಾನೆ ನಾವು ಹೇಳ್ಬೋದು ಸರ್. ಇದನ್ನ ಅದೊಂದು ಬರೆದು ತೋರ್ಸಕ್ಕಾಗತ್ತೆ, ಯಾಕೆಂದ್ರೆ ಫ್ಲೋ ಚಾರ್ಟ್ ತರ ಮಾಡ್ಕೊಂಡಂದ್ರೆ ಖಂಡಿತ ಅದು ಲಿಪಿಯ ಹುಟ್ಟು ಮತ್ತೆ ಬೆಳವಣಿಗೆ ಬಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಒಂದ್ ಅಕ್ಷರ ತಗೊಂಡು ನಾನು ತೋರಿಸ್ತೀನಿ. ಎಸ್ ಸರ್. ಸರ್ ಹೀಗೆ ಹೇಗ್ ಬರುತ್ತೆ ಅಂದ್ರೆ, ನಾನು ಇಲ್ಲಿ ನಿಮ್ಗೆ ಬರ್ದು ತೋರಿಸ್ತೀನಿ ಸರ್. ಫಸ್ಟ್ ಮೂಲ ದ್ರಾವಿಡ. ಓಕೆ, ಹೌದಲ್ವಾ? ಈ ಮೂಲ ದ್ರಾವಿಡದಿಂದ ನಮ್ಗೆ ಒಂದು ನಾನೇನ್ ಹೇಳಿದೆ, ಭೌಗೋಳಿಕವಾಗಿ ಆ ಜಾಗದ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ. ಫಸ್ಟ್ ನೀವು ತಗೊಳ್ಳೋದಾದ್ರೆ ಈಗ ದಕ್ಷಿಣ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ದಕ್ಷಿಣ ದ್ರಾವಿಡ ಅಂದ್ರೆ, ದಕ್ಷಿಣ ಅಂದ್ರೆ ಎಲ್ಲ ಆಯ್ತು, ನಮ್ ತಮಿಳ್ನಾಡು ಸೈಡ್ ಆಯ್ತು, ಆಯ್ತಾ? ಅಲ್ಲಿಂದ ತಮಿಳ್ ಭಾಷೆ ಬಂತು ಫಾರ್ ಎಕ್ಸಾಂಪಲ್, ಆಯ್ತಾ? ಮಧ್ಯ ದ್ರಾವಿಡ ಅಂದ್ರೆ ಯಾವ್ದು? ನಮ್ದು. ಇಲ್ಲಿಂದ ಹುಟ್ಟಿದ್ದು ಕನ್ನಡ ಭಾಷೆ. ಏನಾಯ್ತು? ಅಕ್ಕಪಕ್ಕ ಹೌದು, ರೀಜನ್ ಮೇಲೆ ಫಸ್ಟ್ ಸೆಕೆಂಡ್ ಅದೆಲ್ಲ ಸೆಕೆಂಡ್ರಿ. ಸೌತ್ ಇಂಡಿಯಾ, ಹೌದು 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 ಹೌದು, ಮಧ್ಯ ದ್ರಾವಿಡ, ಸೌತ್ ಇಂಡಿಯಾ ಅಂತ ಬರುತ್ತೆ. ಇನ್ನ ನೀವು ಉತ್ತರ ದ್ರಾವಿಡ ತಗೊಂಡ್ರೆ ತೆಲುಗು ಅಲ್ವಾ? ತಿರ್ಗಾ ದಕ್ಷಿಣ ದ್ರಾವಿಡದಿಂದ ಬಂದಾಗ ನಮ್ಗೆ ಇಲ್ಲಿಂದ ಮಲಯಾಳಂ ಸಹ ಬರುತ್ತೆ. ಓಕೆನಾ? ಮೇಲೂ ಕೀಳು ಅಂತ ಏನಿಲ್ಲ, ಆದ್ರೆ ರೀಜನ್ ಅಂದ್ರೆ ನಾವ್ ಇದ್ರನ್ನ ಅರ್ಥ ಮಾಡ್ಕೋಬೇಕು. ಆ ಒಂದು ರೀಜನ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್, ಈಗ ನೀವು ಕನ್ನಡದಲ್ಲಿ ಪುಷ್ಪ ಸಿನಿಮಾ ನೋಡಿದೀರಾ? ಇವನಕ ತೆಲುಗು ಒಂಚೂರು ಕನ್ನಡ ಮಿಕ್ಸ್ ಬರುತ್ತೆ ಭಾಷೆ. ನೀವು ತಿಗಳಾರಿ ಭಾಷೆ ಮಾಡಿದೀರಾ, ನೋಡಿದೀರಾ? ಅರುವ ಭಾಷೆ, ಅದರಲ್ಲೂ ತಮಿಳು, ತೆಲುಗು, ಕನ್ನಡ ಮಿಕ್ಸ್ ಬರುತ್ತೆ. ಅಂದ್ರೆ ಆ ಒಂದು ಬಾರ್ಡರ್ ಗಳಲ್ಲಿ ಕೊಟ್ಟು ತಗೊಳ್ಳುವಿಕೆ ಇರುತ್ತೆ. ಸೊ ಹಾಗಾಗಿ ಅದು ಸಪರೇಟ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಕೊಡಗು ತಗೊಂಡ್ರೆ ನಿಮ್ಗೆ ಅಲ್ಲಿ ತಮಿಳು ಇದೆ, ಕನ್ನಡನು ಇದೆ, ಅವೆರಡು ಸೇರೆ ಕೊಡವ ಭಾಷೆ. ಸೊ ಹಾಗಾಗಿ ನಾವೊಂದು ಪ್ರಾಂತ್ಯವಾರವಾಗಿ ಇದು ಹಿಂಗೆ ಬಂತು, ಇದೇ ಮೊದ್ಲು ಬಂತು ಅಂತ ಯಾವ್ದಕ್ಕೂ ಹೇಳಕ್ ಆಗಲ್ಲ. ಸೊ ಹಾಗಾಗಿ ಇವಾಗ ನೋಡಿ, ಅಕ್ಕಪಕ್ಕನೇ ಇದೆ ಸೋದರ ಭಾಷೆಗಳು. ನಾವು ಮೂಲ ಭಾಷೆಯಿಂದ ಜಾಸ್ತಿ ಪದ ತಗೊಂಡಿದೀವಿ ಅಂದಿದ ತಕ್ಷಣ ಅದೇ ಮೂಲ ಭಾಷೆ ಅಂತ ಹೇಳುವುದು ತಪ್ಪಲ್ವಾ? ನಿಜ ನಿಜ. ಸೊ ಹಾಗಾಗಿ ಬೆಳೆದು ಬಂದಿದೆ, ಅದ್ರದೇ ಆದಂತ ಆದಿ ಇದೆ, ಅದ್ರದೇ ಆದಂತ ಸಾಹಿತ್ಯ ಬಂದಿದೆ. ನಮ್ಗೆ ಗ್ರೀಕ್ ಕ್ರಿಸ್ತ ಪೂರ್ವದಲ್ಲಿ ಗ್ರೀಕ್ ಒಂದು ನಾಟಕದಲ್ಲಿ ಕನ್ನಡ ಪದಗಳು ಬರ್ತಾ ಹೋಗುತ್ತೆ. ಮಧುಪರ್ಕಂ ಅಂದ್ರೆ ಏನೊಂದು ಒಂದು ಎಂಡವನ್ನ ಕುಡಿದಂತ ಒಂದು ಸಂದರ್ಭ, ಒಂದು ಉಡುಪಿಯ ಒಂದು ಮಲ್ಪೆನಲ್ಲಿ ನಡೆದಂತ ಒಂದು ಘಟನೆ. ಗ್ರೀಕ್ ಒಬ್ಬ ರಚನೆಕಾರ ರಚನೆ ಮಾಡಿರ್ತಾನೆ, ಅದು ಈಜಿಪ್ಟ್ ಅಲ್ಲಿ ಉತ್ಖನನ ಮಾಡುವಾಗ ಪ್ಯಾಪರಸ್ ಅಂತ ಸಿಗುತ್ತೆ, ಅದ್ರಲ್ಲಿ ಆ ನಾಟಕದ ದಾಖಲೆ ಸಿಕ್ಕಿದೆ, ಕನ್ನಡದ ಪದಗಳು ಬಂದಿದೆ. ಅಂದ್ರೆ ಪದಗಳು ಬಂದ್ಬಿಟ್ಟಿತ್ತು ಅಂದ್ರೆ ಅವತ್ತೇ ಬರವಣಿಗೆ ಇತ್ತು, ಲಿಪಿ ಇತ್ತು ಅಂತ ಅಲ್ಲ.
ಲಿಪಿಗೂ ಭಾಷೆಗೂ ಸಂಬಂಧ ಇಲ್ಲ. ಸೊ ಭಾರತದಲ್ಲಿರುವಂತಹ ಎಲ್ಲ ಇವಾಗ ಏನು ಪ್ರಾಯೋಗಿಕ ಭಾಷೆಗಳಿದೆ, ಲಿಪಿ ಇದೆ, ಆ ಲಿಪಿಗೆಲ್ಲ ಮೂಲ ಬ್ರಾಹ್ಮಿ ಲಿಪಿನೇ. ಬ್ರಾಹ್ಮಿ ಲಿಪಿ ಎಲ್ಲಿಂದ ಬಂತು, ಯಾರಿಂದ ಬಂತು ಅಂದ್ರೆ ಅದು ಮುಂಚೆ ಇತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನಮ್ಗೆ. ಅಶೋಕನ ಕಾಲದಲ್ಲಿ ಅವನು ಬೌದ್ಧ ಧರ್ಮ ಸ್ವೀಕಾರ ಮಾಡಿದಾಗ ಧರ್ಮದ ಪ್ರಚಾರಕ್ಕಾಗಿ ಹಾಕ್ಸಿದಂತ ಶಾಸನಗಳಲ್ಲಿ ನಮ್ಗೆ ಸಿಗುತ್ತೆ. ಕರ್ನಾಟಕದಲ್ಲೂ ಅನೇಕ ನಮ್ಗೆ ಬ್ರಾಹ್ಮಿ ಲಿಪಿಗಳ ಒಂದು ದಾಖಲೆ ಸಿಗುತ್ತೆ. ಹಂಗನ್ಬಿಟ್ಟು ನಾವು ಎಲ್ಲಾನು ಕನ್ನಡ ಅವಾಗಿಂದಾನೇ ಇತ್ತು ಅಂತ ನಾವ್ ಹೇಳಿಲ್ಲ, ಭಾಷೆ ಅವಾಗಿಂದಾನು ಇತ್ತು, ಅದಕ್ಕೆ ಬೇರೆ ದಾಖಲೆ ಸಿಕ್ಕಿದೆ. ಬರವಣಿಗೆಯ ದಾಖಲೆ ನಂತರ ಬ್ರಾಹ್ಮಿ ಲಿಪಿಯಿಂದ ಏನಾಯ್ತು, ತನ್ನ ಕಾಲಕ್ಕೆ ತಕ್ಕಂತೆ ಆ ಜಾಗದಲ್ಲಿ ಆ ಲಿಪಿಗಳು ಬೆಳವಣಿಗೆ ಆಗ್ತಾ ಹೋಯ್ತು. ಹಂಗಾಗಿ ಕನ್ನಡ ಕೂಡ ತನ್ನದೇ ಆದಂತ ಲಿಪಿ ಬೆಳೆಸ್ಕೊಂತು, ತಮಿಳು ಕೂಡ ಲಿಪಿ ಬೆಳೆಸ್ಕೊಂತು. ಕನ್ನಡ ಮತ್ತು ತೆಲುಗಲ್ಲಿ ಲಿಪಿ ಸಾಮ್ಯತೆ ಇದೆ, ಆಲ್ಮೋಸ್ಟ್ ಸೇಮ್ ಬರುತ್ತೆ. ಏನಾಗುತ್ತೆ ಅಂದ್ರೆ ಪೋರ್ಚುಗೀಸರು ಇಲ್ಲಿ ಬಂದಾಗ ಅವ್ರು ಕ್ರೈಸ್ತ ಧರ್ಮ ಪ್ರಚಾರ ಮಾಡ್ಬೇಕಾದ್ರೆ ಬೆರಳಚ್ಚುಗಳನ್ನ ಕೊಡ್ತಾರೆ. ಹಂಗಾಗಿ ಬೆರಳಚ್ಚುಗಳಲ್ಲಿ ಬದಲಾದಂತಹ ಲಿಪಿ ಏನಿದೆ ಅದನ್ನ ನಾವು ತಗೊಂಡ್ವಿ. ಒರಿಜಿನಲ್ ಲಿಪಿ ಏನಿತ್ತು ಅದು ತೆಲುಗು ಅವರು ಉಳಿಸ್ಕೊಂಡ್ರು. ಹಾಗಾಗಿ ಎರಡಕ್ಕೂ ಒಂದೇ ಲಿಪಿ ಇದೆ. ನೀವು ಆಲ್ಮೋಸ್ಟ್ ತೆಲುಗು ಸಿನಿಮಾಗಳು ನೋಡಿದ್ರೆ ಆ ಲಿಪಿಗಳೆಲ್ಲ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಅವರಿಂದ ನಾವು ಬಂದ್ವಿ, ನಮ್ಮಿಂದ ನಾವು ಬಂದ್ವಿ ಅಂತ ಯಾವುದೇ ರೀತಿ ಜಗಳ ಇಲ್ಲ. ಇದು ಒಂದು ಸಾಮ್ಯತೆಯಲ್ಲಿ ನಾವೊಂದು ತಾರ್ಕಿಕವಾಗಿ ಒಂದು ಅರ್ಥ ಮಾಡ್ಕೊಂಡು ಬದುಕೋದ್ರಲ್ಲಿ ಒಂದು ಮೀನಿಂಗ್ ಇದೆ ಅಂತ ಹೇಳಿ ನಮ್ ಕುವೆಂಪು ಅವ್ರು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಆ ಒಂದು ಲೆಕ್ಕಾಚಾರದಲ್ಲಿ ಇದನ್ನ ಆಲೋಚನೆ ಮಾಡ್ಬೇಕಾಗುತ್ತೆ. ಈಗ ಲಿಪಿ ವಿಚಾರವಾಗಿ ಹೋದಾಗ ನಾನು ಕ ಅಂತ ಒಂದು ಪದ ತಗೊಂತೀನಿ ಸರ್. ಕ ಅನ್ನೋದು ಒಂದು ಪದ ಅಲ್ಲ, ಸಾರಿ, ಒಂದು ಅಕ್ಷರ, ಆಯ್ತಾ? ಸೊ ಈಗ ಒಂದು ವ್ಯಂಜನ ಅಕ್ಷರ ಬಂತು ಕ ಅಂತ. ಹೇಗಿತ್ತು ಅಶೋಕನ ಕಾಲದಲ್ಲಿ ಬ್ರಾಹ್ಮಿಯಲ್ಲಿ ಕ ನೋಡಿ ಹಿಂಗೆ ಸ್ಟ್ರೈಟ್ ಆಗಿ ಬರುತ್ತೆ. ಈಗೇನು ಪ್ಲಸ್ ಮಾರ್ಕ್ ಅಂತ ಹೇಳ್ತೀವಿ, ಇದೇ ಕ, ಆಯ್ತಾ? ತದನಂತರ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಹೇಗೆ ಲಿಪಿಗಳು ಬದಲಾವಣೆ ಆಯ್ತು, ಶಾತವಾಹನರು ಅಂತ ಬರ್ತಾರೆ. ಅವರ ಆಳ್ವಿಕೆ ಟೈಮಲ್ಲಿ ಏನೋ ಅದ್ರ ಕೊರಿಬೇಕಾದ್ರೆ ಏನಾಗುತ್ತೆ, ಒಂಚೂರು ಟ್ವಿಸ್ಟ್ ಆಗುತ್ತೆ, ಹಿಂಗಾಯ್ತು ಕ. ನಂತರ ಏನಾಗುತ್ತೆ, ನಮ್ಮ ಚಾಲುಕ್ಯರು ಬರ್ತಾರೆ, ಅವರಲ್ಲಿ ಏನಾಗುತ್ತೆ, ಸ್ವಲ್ಪ ಅಲಂಕಾರಿಕವಾಗಿ ಹೋಗ್ತಾ ಹೋಗುತ್ತೆ, ಹಾಗಾಗಿ ಸ್ವಲ್ಪ ಗುಂಡಾಗುತ್ತೆ, ಇಲ್ಲಿ ಸೈಡ್ಸ್ ಅಲ್ಲಿ ಒಂಚೂರು ಇದು ಬರುತ್ತೆ, ಹೀಗಾಗುತ್ತೆ ಕ. ಹಂಗೆ ನಾನು ಎಕ್ಸಾಕ್ಟ್ ಆಗಿ ತೋರಿಸ್ತಾ ಇಲ್ಲ, ಒಂದ್ ಲೆಕ್ಕಾಚಾರ. ನಂತರ ಹೊಯ್ಸಳರ ಕಾಲದಲ್ಲಿ ಒಂಚೂರು ಅವರೆಲ್ಲ ಬಳಪದ ಕಲ್ ಮೇಲೆ ಶಾಸನಗಳು ಬರೆಯಕ್ ಶುರು ಮಾಡಿದ್ರು, ಹಾಗೆ ಸ್ವಲ್ಪ ಗುಂಡಾಯ್ತು. ಸೊ ನಂತರ ಏನಾಗುತ್ತೆ ಕ ಹಿಂಗ್ ಹೋಗಿ ವಿಜಯನಗರ ಕಾಲಕ್ಕೆ ಜಾಯಿನ್ ಆಗುತ್ತೆ. ಅದ ನಂತರ ನಮ್ಮ ಮೈಸೂರು ಒಡೆಯರ್ ಕಾಲಕ್ಕೆ ಏನಾಗುತ್ತೆ, ಅದು ತಲೆ ಕಟ್ಕೊಡ್ತೀವಿ. ವಿಶ್ವ ಲಿಪಿಗಳ ರಾಣಿ ಅಂತ ವಿನೋಬಾ ಭಾವೆ ಹೇಳ್ತಾರೆ. ಯಾಕೆ ಅಂದ್ರೆ ತಲೆ ಎತ್ತಿ ಮೆರೆಯುವಂತಹ ಲಿಪಿಗಳು ಕನ್ನಡಕ್ಕೆ. ಈ ಬೆಳವಣಿಗೆ ತಾನಾಗೇ ಬರ್ತಾ ಹೋಯ್ತು. ಈಗ ನಾನು ತಮಿಳಲ್ಲೂ ನಿಮಗೆ ತೋರಿಸ್ತೀನಿ. ಇದೇ ರೀತಿ ಅಲ್ಲೂ ಕೂಡ ಕ ಬಂದಿದೆ, ಇದೇ ರೀತಿ ಹೋಗಿದೆ. ಅಲ್ಲಿ ಏನಾಗುತ್ತೆ, ಕಲ್ಲಕ್ಷರಗಳ ಮೇಲೆ ಅವರು ಗುಂಡುಗ್ ಮಾಡ್ತಾರೆ, ಈ ತರ ಏನೋ ಬರುತ್ತೆ ತಮಿಳ್ ಕ. ಫಾರ್ ಎಕ್ಸಾಂಪಲ್, ಇದೇ ಎಕ್ಸಾಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಇನ್ನ ನೀವು ನಾಗರಿ ಲಿಪಿ ಬಂದಿ, ನಾವೇನ್ ಹಿಂದಿ, ಆಸಾಮಿ, ಸಂಸ್ಕೃತ ಇದೆಲ್ಲ ಬರ್ತೀರಾ, ಅವರು ಭಜಪತ್ರಗಳ ಮೇಲೆ ಬರೀತಾ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ. ಗೊತ್ತಾಗ್ತಿದ್ಯಾ ಸರ್ ನಿಮ್ಗೆ? ಸೊ ಇದು ನಾಗರಿಯ ಲಿಪಿ. ಹಂಗಾಗಿ ಭಾರತೀಯ ಎಲ್ಲಾ ಭಾಷೆಯ ಲಿಪಿಗಳು ಬ್ರಾಹ್ಮಿಯಿಂದನೇ ಉಗಮ ಆಗಿರುವಂತದ್ದು ಲಿಪಿಗಳು ಮಾತ್ರ. ಯಾ ಸರ್? ಇದು ನಾಗರಿ ದೇವನಾಗರಿ ಲಿಪಿ ಅಂತ. ಇದು ಹಿಂದಿಗೂ ಇದೆ ಲಿಪಿ, ಆಯ್ತಾ? ಸಂಸ್ಕೃತಕ್ಕೂ ಇದೆ ಲಿಪಿ, ಮರಾಠಿಗೂ ಇದೆ ಲಿಪಿ, ಒರಿಸ್ಸಾಗೂ ಇದೆ ಲಿಪಿ. ಇದೇ ಲಿಪಿನ ನಾವು ಬಳಸ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಯ್ತು. ಸೊ ಲಿಪಿಗೂ ಭಾಷೆಗೂ ಸಂಬಂಧ ಇಲ್ಲ. ಯಾರು ಹೇಳಿದ್ರು ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಬಂತು ಅಂತ? ಇಲ್ಲ, ಲಿಪಿಗಳು ಮಾತ್ರ. ಹಂಗ್ ನೀವು ನೋಡೋದಾದ್ರೆ ಇಂಗ್ಲಿಷ್ ಭಾಷೆಗೂ ಕೂಡ ತನ್ನದೇ ಆದಂತ ಸ್ವಂತ ಲಿಪಿ ಇಲ್ಲ, ಅದು ಉಪಯೋಗಿಸ್ತಾ ಇರುವಂತದ್ದು ರೋಮನ್ ಲಿಪಿಗಳು. ಸೊ ಹಾಗಾಗಿ ಈಗ ಹಿಂಗೆ ಸಾಕಷ್ಟು ಸಾಮ್ಯತೆಗಳು ಬರ್ತಾ ಹೋಗುತ್ತೆ ಸರ್. ಸೊ ಆರ್ಯ ಭಾಷೆಗಳು ಸೆಮಿಟಿಕ್ ಅಂತ ಬರುತ್ತೆ, ಇಂಡೋ ಯುರೋಪಿಯನ್ ಅಂತ ಏನ್ ನಾವ್ ಹೇಳ್ತೀವಿ, ಅಲ್ಲಿಂದ ಬಂದಂತ ಭಾಷೆಗಳಿಗೆ ಸಾಕಷ್ಟು ಇದಿದೆ. ಅರಬ್ ಇರ್ಬೋದು, ಇಲ್ಲ ನೀವು ನೋಡೋದಾದ್ರೆ ರೋಮನ್ ಇರ್ಬೋದು, ಸಂಸ್ಕೃತ ಇರ್ಬೋದು, ಇದಕ್ಕೆಲ್ಲ ಲಿಂಕ್ ಆಗ್ತಾ ಹೋಗುತ್ತೆ. ಸೊ ಅರಬ್ ನಲ್ಲಿ ಅಲಿಫ್ ಅಂತಾರೆ, ಬೇ ಅಂತಾರೆ. ಒಂದು ಎತ್ತಿನ ಗಾಡಿಗೆ ಒಂದು ಸೌಂಡ್ ಕೊಟ್ಟಿರ್ತಾರೆ. ಸರ್ ಮೂಲತಃ ನೀವು ನೋಡೋದಾದ್ರೆ ಈ ಭಾಷೆಗಳು ಹೇಗ್ ಹುಡ್ತು ಅಂದ್ರೆ, ಮೊದ್ಲೆಲ್ಲ ಯಾವ್ದೇ ರೀತಿ ಭಾಷೆ ಮಾತಾಡ್ತಾ ಇರ್ಲಿಲ್ಲ ಮನುಷ್ಯ. ಅವನು ಸಿಗ್ನಲ್ಗಳ ಮೂಲಕ ಮಾತಾಡೋನು. ಅಂದ್ರೆ ಒಂದು ಬೆಂಕಿ ಪಂಜ್ ತೋರಿಸಿದ್ರೆ ಅಲ್ಲಿ ಜನರಿದ್ದಾರೆ ಅಂತ ಇನ್ನೊಬ್ಬ ಬಂದು ಸೇರ್ತಾ ಇದ್ದ. ಅಂದ್ರೆ ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಬೇಕಾಗಿತ್ತು. ನಂತರ ಏನಾಯ್ತು, ಅದು ಸೌಂಡ್ ಆಯ್ತು, ಆ ಹೂ ಅನ್ನೋ ಒಂದು ಸೌಂಡ್ ಮಾಡ್ತಾ ಇದ್ದ. ಅದಾದ್ಮೇಲೆ ಏನ್ ಮಾಡ್ತು, ಪಿಕ್ಟೋರಿಯಲ್ ಫಾಂಟ್ಸ್ ಅಂತ ಬರ್ತು. ಪಿಕ್ಚರ್ಗಳ ಮೂಲಕ ಬರೆಯಕ್ ಶುರು ಮಾಡ್ದ. ಆ ಪಿಕ್ಚರ್ಗಳನ್ನ ಅರ್ಧಂಬರ್ಧ ಮಾಡಿದ ಲಿಪಿ ಆಗ್ತಾ ಹೋಯ್ತು. ಆ ಸೌಂಡ್ಗೆ ಇದಕ್ಕೆ ಒಂದು ಅರ್ಥ ಅಂತ ಕೊಡಕ್ ಹೋಯ್ತು. ಈಗ ನಾವು ಹಿಂಗ ಹಾಕ್ತಿವಿ, ಒಂದು ತ್ರಿಶೂಲ ಅಂತ ಹಾಕ್ತಿವಿ, ಅದು ನಮ್ಗೆ ಶಕ್ತಿಯ ಸಂಕೇತ, ಶಿವನ ಸಂಕೇತ, ಏನೋ ಒಂದು ತಾಂತ್ರಿಕವಾದದ್ದು ಇಲ್ಲ ಧಾರ್ಮಿಕವಾದದ್ದು ಅಂತ ನಮ್ಗೆ ಅರ್ಥ ಆಗ್ತಾ ಹೋಗ್ತಾ ಇತ್ತು. ತದನಂತರ ಹಂಗೆ ಆ ಒಂದು ಏನು ಆ ಬುಡಕಟ್ಟು ಇರ್ಬೋದು, ಆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ಇನ್ಫ್ಲುಯೆನ್ಸ್ ಆಗುವಂತಹ
ಏನು ವಸ್ತುಗಳನ್ನ ಪದಗಳನ್ನ ಇಟ್ಕೊಂಡು ಆ ಭಾಷೆಗಳು ಬೆಳವಣಿಗೆ ಆಗ್ತಾ ಹೋಯ್ತು. ಹಂಗೆ ಕನ್ನಡಕ್ಕೂ ಸಾಂಸ್ಕೃತಿಕ ಸ್ಥಾನಮಾನ ಇದೆ, ಅದು ಶಾಸ್ತ್ರೀಯ ಭಾಷೆ ಆಗಿದೆ, ಅದಕ್ಕೂ ಕೂಡ 2,500 ವರ್ಷದ ಇತಿಹಾಸ ಇದೆ. ಬರವಣಿಗೆ ನಮ್ಗೆ ಎಲ್ಲೋ ಯಾವ್ದ್ರಲ್ಲೋ ಒಂದು ಬ್ರಾಹ್ಮಿ ಸಿಕ್ತು, ಇದು ತಮಿಳ್ ಬ್ರಾಹ್ಮಿ ಅಂತ ಹೇಳಿ ನಾವು ಪ್ರೂವ್ ಮಾಡಕ್ಕಾಗಲ್ಲ, ಅಧ್ಯಯನಗಳಾಗ್ಬೇಕು. ಅದಕ್ಕೆ ನಾವೇನ್ ಹೇಳೋದು ಅಂದ್ರೆ ಕನ್ನಡದಲ್ಲೂ ಇನ್ನ ಸಾಕಷ್ಟು ಅಧ್ಯಯನಗಳಾಗ್ಬೇಕು. ನಮ್ಮ ಸರ್ಕಾರ ಈಗ ಎಚ್ಚೆತ್ಕೊಳ್ಬೇಕು, ಇದು ಒಂದು ಒಳ್ಳೆ ಟೈಮು. ತುಂಬಾ ಭಾಷಾ ವಿಜ್ಞಾನಿಗಳಿದ್ದಾರೆ, ಇತಿಹಾಸ ತಜ್ಞರಿದ್ದಾರೆ, ಅವ್ರನ್ನೆಲ್ಲ ನಾವೆಲ್ಲೂ ಗುರುತಿಸ್ತಾನೆ ಇಲ್ಲ. ಅದಕ್ಕೆ ಅಧ್ಯಯನಗಳಿಗೆ ಯಾವುದೇ ರೀತಿಯಾದಂತಹ ಫಂಡ್ಸ್ ಬರ್ತಿಲ್ಲ, ಪ್ರೋತ್ಸಾಹ ಇಲ್ಲ. ಸೊ ಇದೆಲ್ಲ ಒಂದು ಪ್ರಾಧಿಕಾರ ಮಾಡಿ ನಾವು ಸುಮ್ನೆ ಆಗ್ಬಿಟ್ರೆ ಸೊ ಇದೇ ಪರಿಸ್ಥಿತಿ ಬರುತ್ತೆ. ನಮ್ಮ ಹಿರಿಮೆ ಗರಿಮೆಗಳನ್ನ ನಾವು ತೋರಿಸ್ಕೊಳಕ್ಕೆ ನಮ್ಮ ಹತ್ರ ಪ್ರೂಫ್ ಇಲ್ದಂಗೆ ನಾವು ಮಾಡ್ಕೊಂಬಾರ್ದು. ಇದ್ರೂ ಕೂಡ ನಮ್ಮವ್ರಿಗೆ ಗೊತ್ತಿಲ್ದಂತ ಒಂದು ಪರಿಸ್ಥಿತಿ ಆಗಿದೆ. ಇವ್ರನ್ನ ಪ್ರತಿಯೊಬ್ರು ತಿಳ್ಕೊಬೇಕು. ಇದು ನಮ್ಮ ಒಂದು ಏನಂತ ಹೇಳ್ತೀವಿ, ನಮ್ಮ ಒಂದು ಕರ್ತವ್ಯ ಆಸ್ ಎ ಸಿಟಿಸನ್, ಹೆಂಗ್ ನಮ್ಗೆ ರೈಟ್ಸ್ ಡ್ಯೂಟೀಸ್ ಇದೆ. ಸೊ ಕನ್ನಡಿಗನಾಗಿ ಈ ಭಾಷೆಯ ಬಗ್ಗೆ ನಾನು ಏನು ಓದ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಿಳ್ಕೊಂಡಿರೋದು ತುಂಬಾ ಮುಖ್ಯ ಆಗುತ್ತೆ ಅಂತ ನನ್ನ ಒಂದು ಉದ್ದೇಶ ಸರ್. ಸರಿ ಸರಿ, ಇವಾಗ ಇದಿಷ್ಟೊತ್ತು ನೀವ್ ಹೇಳಿದ್ರಿ, ಇದು ಒಂದಷ್ಟು ಜನಕ್ಕೆ ಅರ್ಥ ಆಗುತ್ತೆ ಅಂತ. ಇನ್ನ ಇದು ಸರ್ಕಾರದ ಲೆಕ್ಕ ಅಂತಾನು ಹೇಳಿದ್ರಿ, ಕರೆಕ್ಟ್. ಹೌದು. ಈಗ ನಾನು ಕೇಳ್ತಾರಂತದ್ದು, ಇದು ಯಾಕೆ ಪಠ್ಯ ಪುಸ್ತಕದಲ್ಲಿ ಮೊದ್ಲಿಂದಾನೇ ಬರಬಾರ್ದು ಮಕ್ಕಳಿಗೆ? ಇದು ಚಿಕ್ಕ ಮಕ್ಳಿಗೆ ಮೊದ್ಲಿಂದಾನೇ ಕನ್ನಡ ಭಾಷೆ ಏನು ಎತ್ತ ಅನ್ನೋದನ್ನ ಚಿಕ್ಕ ಮಕ್ಳಿಗಿಂತಾನೆ ಗೊತ್ತಾಗ್ಬಿಟ್ರೆ ಅವ್ರು ದೊಡ್ಡವರಾಗೋ ಅಷ್ಟೊತ್ತಿಗೆ ಅದು ಕ್ಲಿಯರ್ ಅರ್ಥ ಆಗ್ಬಿಡುತ್ತೆ. ಒಂದು ಭಾಷೆ ಬಗ್ಗೆ ಏನು ಎತ್ತ ಅನ್ನೋದು ನಾವು ಬೇಸೆ ಕೊಡೋದಿಲ್ಲ. ಭಾಷೆ ಬಗ್ಗೆ ಈಗ ತ್ರಿಭಾಷೆ ಸೂತ್ರ ಕೊಡ್ತೀವಿ ಅಂತ ಹೋಗ್ತಾರೆ, ತ್ರಿಭಾಷೆ ಹೋಗಿ ಅಂತಾರೆ. ಇಲ್ಲಿ ಬೇಕಿರ್ತಕ್ಕಂಥ ಮೂಲ ಭಾಷೆ ಏನಿದೆ, ನಾನು ಕನ್ನಡ, ತಮಿಳು, ತೆಲುಗು ಅಂತ ಮಾತಾಡ್ತಾ ಇಲ್ಲ, ಪ್ರತಿಯೊಂದು ಆ ರೀಜನ್ ಇರ್ತಕ್ಕಂಥ ಭಾಷೆ ಬಗ್ಗೆ ಮಾತಾಡ್ತಿದ್ದೀನಿ. ಆ ಮಕ್ಳಿಗೆ ತನ್ನ ಭಾಷೆ ಬಗ್ಗೆ ಮೊದ್ಲೇ ಯಾಕೆ ಇವ್ರು ಹೋಗ್ತಾ ಇಲ್ಲ ಅನ್ನೋಂಥದ್ದು ಯಾಕೆ ಸರ್? ಅದೇ ಇವಾಗ NEP ಅಂತ ಏನ್ ಮಾಡಿದ್ದಾರೆ, ಈ ನ್ಯೂ ಎಜುಕೇಶನ್ ಪಾಲಿಸಿ ಅಂತ, ಇದ್ರಲ್ಲೂ ಕೂಡ ನಾವು ಈಗ ಏನಾಗುತ್ತೆ ಅಂದ್ರೆ ಎಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಲೆಕ್ಕಾಚಾರ ಒಂದಿರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ ಆ ಲಿಮಿಟೇಷನ್ಸ್ ಬಂದ್ಬಿಡುತ್ತೆ. ಇನ್ನು ಭಾಷೆನ ಕಲಿಬೇಕು ಹೊರತು ಭಾಷೆ ಇಂದಿನ ವೈಜ್ಞಾನಿಕ ಇದು ಏನು ಅನ್ನೋದು ಗೊತ್ತಿಲ್ಲ. ಈಗ ನಮ್ಗೆ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಡೋದಾದ್ರೆ, ನಮ್ಮ ದ್ವಿತೀಯ PUC ಟೆಕ್ಸ್ಟ್ ಬುಕ್ ಅಲ್ಲಿ ಸಂಗಮ ಸಾಹಿತ್ಯದ ಬಗ್ಗೆ ಹೇಳ್ತಾರೆ. ಅವರು ಕನ್ನಡಿಗರನ್ನ ಹೊಗಳಿದ್ರು, ಕರುನಾಡಿಗರ್ ಅಂತ ಹೇಳಿದ್ರು, ಕನ್ನಡಿಗರನ್ನ ಅಂತ ಹೇಳಾಗುತ್ತೆ. ಕರುನಾಡು ಅಂತ ಏನಕ್ಕೆ ಬಂತು? ಇದು ಕಪ್ಪು ಮಣ್ಣಿನ ನಾಡು. ಈಗ ಸಾಕಷ್ಟು ಇದಿದೆ. ಸೊ ಆ ಟೆಕ್ಸ್ಟ್ ನಾವು ಹೋಗ್ತಾ ಇಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಇವಾಗ ಆಯಾ ಪ್ರಾಂತ್ಯದಲ್ಲಿ ಆ ಭಾಷೆಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಅದ್ರ ಅಧ್ಯಯನಗಳ ಬಗ್ಗೆ ಅರಿವು ನಾವು ಮಕ್ಕಳಲ್ಲಿ ಮೂಡಿಸ್ಲೇಬೇಕಾಗುತ್ತೆ. ನೀವು ಹೇಳ್ದಂಗೆ ಇದು ಯಾಕೆ ಆಗ್ತಿಲ್ಲ ಅಂದ್ರೆ ಮಲ್ತಾಯಿ ಧೋರಣೆ ಇರ್ಬೋದು ಸರ್. ಯಾಕಂದ್ರೆ ಸರ್ಕಾರಗಳು ಬದಲಾಗ್ತಾ ಹೋಗುತ್ತೆ, ಒಂದ್ ಸಿಲೆಬಸ್ ಅಂತ ಇರಲ್ಲ. ಇವ್ರು ಬಂದಾಗ SEP ತರ್ತಾರೆ, ಅವ್ರು ಬಂದಾಗ NEP ತರ್ತಾರೆ. ಈ ಬದಲಾವಣೆಗಳ ಒಂದು ತುಡಿತದಲ್ಲಿ ಮಕ್ಕಳು ಸಿಕ್ಕಾಕೊಂತಾರೆ, ಪಾಠ ಮಾಡೋರು ಸಿಕ್ಕಾಕೊಂತಾರೆ. ಈಗ ನಾನು ಪ್ರತಿ ಸಲ ಹೊಸ ಸಿಲೆಬಸ್ ತಗೊಂಡ್ಬಂದು ಪಾಠ ಮಾಡ್ಬೇಕು ಅಂದಾಗ ಏನಾಗುತ್ತೆ, ಮೊದ್ಲಾದ್ರೂ ಒಂದು ಸಿಲೆಬಸ್ ಇದ್ರೆ ಒಂದು 5 ವರ್ಷ ಇರೋದು, ಅದೊಂದು ವರ್ಕ್ಶಾಪ್ ಆಗೋದು, ನನ್ಗೆ ಅಧ್ಯಯನಗಳಾಗೋದು, ಆಮೇಲೆ ತಿಳ್ಕೊಂತ ಇದ್ರು ಟೀಚರ್ಸ್. ಇವಾಗ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಪಾಠ ಮಾಡೋರ್ಗು ಏನಪ್ಪಾ ಇದು ಬದಲಾಗ್ತಾ ಇದೆ, ಇದು ಏನೋ ಒಂದು ಪಾಠ ಮಾಡಿ ಮುಗಿಸೋಣ ಅನ್ನೋ ಒಂದು ಮನೋಭಾವ ಬಂದ್ಬಿಟ್ಟಿದೆ. ಅಂದ್ರೆ ಇವಾಗ ಎಷ್ಟೊಂದ್ ಜನ ಓದ್ತಾರೆ ಇವನ್ನೆಲ್ಲ, ಭಾಷಾ ವಿಜ್ಞಾನ, IAS KS ಆಗ್ಬೇಕಾದ್ರೂ ಓದ್ತಾರೆ. ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಾನು ಆ ಒಂದು ಮಾರ್ಕ್ಸ್ ಕ್ಲಿಯರ್ ಮಾಡಕ್ಕೋಸ್ಕರ ಅಲ್ವಾ, ಅಧ್ಯಯನಕ್ಕಾಗಿ ಓದಿ ನಮ್ಮ ಭಾಷೆಯ ಮೇಲೆ ಅಭಿಮಾನದಿಂದ ಒಂದು ಶೈಲಿ ಇದೆ ಸರ್ ಕನ್ನಡಿಗರಿಗೆ. ಈಗ ನರಸಿಂಹಸ್ವಾಮಿ ಅವರಾಗಿರ್ಬೋದು, ಅವ್ರು ಬರ್ದಿರುವಂತ ಪದ್ಯಗಳಿರ್ಬೋದು, ಕುವೆಂಪು ಅವ್ರು ಆಡಿರೋದಿರ್ಬೋದು, ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಅವ್ರು ಕೊಟ್ಟಿರೋಂಥ ಸಾಹಿತ್ಯ ಇರ್ಬೋದು, ಅದನ್ನ ನಾವು ಮೂಲತವಾಗಿ ಓದ್ತಾ ಇಲ್ಲ. ಮಕ್ಕಳಲ್ಲಿ ನಾವು ಬೇಸಿಕ್ ಕೊಡ್ಬೋದು, ಅದನ್ನ ಬೆಳೆಸಕ್ಕೆ ಪೋಷಕರ ಪಾತ್ರವೂ ತುಂಬಾ ಇದೆ. ನಾವೇನ್ ಮಾಡ್ತೀವಿ, ನಮ್ದೇ ಮೊಬೈಲ್ ಇಟ್ಕೊಂಡು ಕುತ್ಕೊಂಡಾಗ ಅದ್ರ ಬಗ್ಗೆ ನಾವು ಒಂದು ಗಮನ ಕೊಟ್ಟಿಲ್ಲ ಅಂದಾಗ ಏನಾಗುತ್ತೆ, ಸೀಮಿತ ಆಗ್ಬಿಡುತ್ತೆ. ಬರೀ ಹೋರಾಟಗಳಿಗೆ ಸೀಮಿತ ಕನ್ನಡಿಗರು, ಅವ್ರು ಏನ್ ಬಂದ್ರು ಮಾತಾಡ್ತಾರೆ, ಇದ್ ಮಾಡ್ತಾರೆ ಅನ್ನೋದೇ ಆಗೋಗ್ತಾ ಇದೆ. ನಾವು ಫೇಸ್ಬುಕ್ ಅಲ್ಲಿ ಇದ್ರಲ್ಲಿ ಬಂದಾಗ ಬರೀ ಹೋರಾಟದ ಬಗ್ಗೆ ಮಾತಾಡ್ತೀವಿ ಹೊರತು ಭಾಷೆಯ ಸಾಹಿತ್ಯ ಅದರಿಂದ ನಾವೇನ್ ತಿಳ್ಕೊಬಹುದು. ಈ ಸಲ ಏನೋ ಆಗೋಯ್ತು, ನೆಕ್ಸ್ಟ್ ಸಲ ನಾವ್ ಎಚ್ಚೆತ್ಕೊಳ್ಬೇಕಾದ್ರೆ ನೆಕ್ಸ್ಟ್ ಸಲಿನೂ ಇದೇ ಸ್ಟ್ರೈಕ್ ಮಾಡ್ಬೇಕಾ ನಾವು? ಈಗ ಸ್ಟ್ರೈಕ್ ಅನ್ನೋದಕ್ಕಿಂತ ಇಲ್ಲೇನಾಗ್ತಿದೆ ಸರ್, ಈಗ ಸ್ಟ್ರೈಕ್ ಅನ್ನೋದಕ್ಕಿಂತ ಒಂದು ಲೆಕ್ಕದಲ್ಲಿ ನೋಡಕ್ ಹೋಯ್ತು ಅಂತಂದ್ರೆ, ಪ್ರಸ್ತುತ ವಿಚಾರಗಳು ನೋಡಕ್ ಹೋಯ್ತು ಅಂದ್ರೆ ಅವ್ರದೊಂದು ಸಿನಿಮಾ ರಿಲೀಸ್ ಆಗ್ಬೇಕಿದೆ, ಯಾವ್ದೊಂದು ಟಗ್ ಲೈಫ್ ಅನ್ನೋ ಸಿನಿಮಾ ರಿಲೀಸ್ ಆಗ್ಬೇಕಿದೆ. ಇದು ಈ ರೀತಿನೂ ಮಾಡಿರ್ಬಹುದು ಅನ್ನೋ ಒಂದು ಲೆಕ್ಕದಲ್ಲಿ. ಆ ಸಿನಿಮಾ ರಿಲೀಸ್ ಆಗೋದಕ್ಕೆ ಏನ್ ಬೇಕಿರ್ತಕ್ಕಂಥ ಒಂದು ಕಾಂಟ್ರವರ್ಸಿ ಮಾಡ್ಬಿಟ್ಬಿಟ್ರೆ ಜನ ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ, ಅದ್ರ ಗುಂಗಲೇ ಇರ್ತಾರೆ. ನನಗೆ ಯಾವುದೇ ರೀತಿಯ ಕ್ಷಮೆ ಕೇಳೋದಿಲ್ಲ, ನಾನು ಪ್ರೀತಿಯಿಂದ ಮಾತಾಡಿರೋದು ಅಂತ ಒಂದು ಆ ನಟ ಇರೋಂಥದ್ದು. ಇದು ಯಾರು ಕಮಲ್ ಹಾಸನ್ ಅವ್ರು ಹೇಳಿರ್ತಕ್ಕಂಥದ್ದು ಮುಂದಕ್ಕೆ ಹೋಯ್ತು ಅಂದ್ರೆ ಇನ್ನೊಂದು 5 ದಿನ ಇದೆ ಸಿನಿಮಾ ರಿಲೀಸ್ ಅನ್ನೋವರೆಗೂ ನಮ್ಮಲ್ಲಿ ಏನ್ ಮಾಡ್ತಾರೆ, ಬಾಯ್ಕಾಟ್ ಮಾಡ್ತೀವಿ, ನಾವು ಸಿನಿಮಾ ರಿಲೀಸ್ ಮಾಡೋದು ಬಿಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸೊ ಅಲ್ಲಿ ಒಂದು ದೊಡ್ಡ ರೀತಿಯ ಪ್ರಚಾರ ಆಗ್ತಾ ಹೋಗುತ್ತೆ. ಇದ್ ನಂತರ 5 ದಿನ ಇದೆ, 3 ದಿನ ಇದೆ ಅನ್ನುವಾಗ ಆಯ್ತು ಕ್ಷಮಿಸಿ, ನನ್ಗೆ ಯಾರೊಬ್ರು ವಿದ್ವಾಂಸರು ಬಂದು ಹೇಳಿದ್ರು, ನನ್ಗೆ ಆಮೇಲೆ ಗೊತ್ತಾಯ್ತು, ನನ್ಗೆ ಅವಾಗ ಒಂಚೂರು ರಿಲೈಸ್ ಆಯ್ತು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸಿನಿಮಾ ಓಡುತ್ತೆ.
ಸೊ ಅಲ್ಲಿ ಅವರು ಅವ್ರದ್ದೇನು ಬೇಳೆ ಬೇಯಿಸ್ಕೊಂತ ಹೋಗ್ತಾರೆ. ಇಲ್ಲಿ ಏನಾಗ್ತಾರೆ, ಇಲ್ಲಿರ್ತಕ್ಕಂಥ ರೀಜನ್ ನಲ್ಲಿ ಯಾರು ಕರ್ನಾಟಕದಲ್ಲಿ ಕನ್ನಡಿಗರು ಏನ್ ಮಾಡ್ತಾರೆ, ಹೊಡೆದಾಡ್ತಾರೆ. ಈಗ 2ನೇ ತಾರೀಕು ಬಂದ್ ಮಾಡ್ತೀವಿ ಅಂತಾರೆ. ಎಲ್ಲಾ ಹೊರೆಗಳು, ಎಲ್ಲಾ ಹೊಣೆಗಳು ಕನ್ನಡಿಗರ ಮೇಲೆ ಬೀಳುತ್ತೆ. ಪ್ರತಿಯೊಂದಕ್ಕೂ ಕನ್ನಡಿಗರು ಗಲಾಟೆ ಮಾಡ್ತಾರೆ ಅನ್ನೋದು ಆಗುತ್ತೆ. ಇದಕ್ಕೊಂದು ಅಂತ್ಯ ಅನ್ನೋದೇ ಇರೋದಿಲ್ಲ. ಎಲ್ಲಿ ಯಾವಾಗ ನಮ್ಗೆ ಬೇಸಿಕ್ ಅನ್ನೋದು ನಾಲೆಡ್ಜ್ ಬರೋವರೆಗೂ ಇದು ಅಂತ್ಯ ಇರೋದೇ ಇಲ್ಲ. ಅದಕ್ಕೆ ಯಾವ ರೀತಿ ನಾವು ಏನು ಸ್ಟೆಪ್ ತಗೊಬಹುದು ಅಂತ ಹೇಳೋದು ಗೊತ್ತಿದ್ಯಾ ನಿಮ್ಗೆ? ಆಗ್ಬೋದು ಸರ್. ಮೊದಲನೇದಾಗಿ ಸಾಹಿತ್ಯದಲ್ಲಿ ನಾವೆಲ್ಲ ಬಲವಾಗ್ಬೇಕು. ಹೌದಾ? ಸಾಹಿತ್ಯ ಆಗ್ಲಿ, ಇತಿಹಾಸ ಆಗ್ಲಿ, ನಮ್ಮ ಒಂದು ಹಿರಿಮೆ ಗರಿಮೆಗಳಾಗ್ಲಿ, ನಮ್ಮಲ್ಲಿ ಇರುವಂತ ನಾಯಕರುಗಳಾಗ್ಲಿ, ಇವಾಗ ಏನ್ ನಮ್ಮ ಧರ್ಮೇಂದ್ರ ಸರ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ವಿಡಿಯೋಗಳು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನಮ್ಗೆ ಎಷ್ಟೊಂದ್ ಜನಕ್ಕೆ ತಿಳಿತಾ ಹೋಗ್ತಾ ಇದೆ. ಎಷ್ಟು ಮಟ್ಟಿಗಾಗುತ್ತೆ ಅಷ್ಟು ಮಟ್ಟಿಗೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಆ ರೀತಿ ನಮ್ಮಲ್ಲಿ ಅಭಿಮಾನ ಹುಟ್ಟುವಂತ ಕೆಲಸಗಳಾಗ್ಬೇಕು. ಶಾಲಾ ಕಾಲೇಜುಗಳಾಗ್ಬೇಕು. ಏನ್ ಮಾಡ್ತಾರೆ, ಒಂದು ದಿನ ಮಾತ್ರ ಕನ್ನಡ ರಾಜ್ಯೋತ್ಸವ ಸಾಂಕೇತಿಕವಾಗಿ ಆಚರಣೆ ಮಾಡೋದಲ್ಲ. ಸೊ ಇಲ್ಲಿ ದಾಸ ಸಾಹಿತ್ಯ ಇದೆ, ವಚನ ಸಾಹಿತ್ಯ ಇದೆ, ಎಷ್ಟು ಇದೆ. ನೀವು ಓದ್ತಾ ಇದ್ರೆ ಮಾನವೀಯ ಮೌಲ್ಯಕ್ಕೆ, ಒಂದು ಬದುಕು ಬವಣೆಗಳಿಗೆ ಏನೇನ್ ಬೇಕು ಪ್ರತಿಯೊಂದನ್ನು ಈ ಭಾಷೆ ಕೊಡ್ತಾ ಹೋಗ್ತಿದೆ. ಅದನ್ನ ಅಳವಡಿಸ್ಕೊಳ್ಬೇಕು, ತಿಳ್ಕೊಬೇಕು. ಆಮೇಲೆ ಇಂಥ ಒಂದು ಏನು ಈ ಕ್ರಿಟಿಕ್ಸ್ ಆಗುತ್ತಲ್ಲ, ಇದು ಎಚ್ಚೆತ್ಕೊಬೇಕು ಸರ್. ನಾವು ಪ್ರತಿ ಸಲ ನಾವ್ ಇದೇ ಮಾಡ್ತೀವಿ ಅಂದ್ರೆ ನೀವ್ ಹೇಳ್ದಂಗೆ ಇದೇ ಒಂದ್ ಗಿಮಿಕ್ ಆಗ್ಬಿಡುತ್ತೆ. ಇಲ್ಲಿ ಒಂದ್ ಇದ್ ಮಾಡಿದ್ರೆ ಇವರು ಎದೊಳ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಇದನ್ನ ಗಿಮಿಕ್ ಮಾಡ್ಕೊಳ್ಳೋದಾಗ ನಮ್ಗೆ ಅವಮಾನನೇ. ಅದು ಬಹಳ ಜನಕ್ಕೆ ಆಲ್ರೆಡಿ ಗೊತ್ತು. ಈಗ ಸ್ವರ್ಣ ನಿಗಮ್ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಏನ್ ಮಾಡ್ತಾರೆ, ಹೊರಗಡೆಯಿಂದ ಮಾಡೋಂಥದ್ದೇನು ಅಥವಾ ನಾರ್ತ್ ಈಸ್ಟ್ ಇರ್ಬೋದು ಮಾಡೋದೇನು, ಒಂದು ಭಾಷೆ ವಿಚಾರವಾಗಿ ಅಂದ್ರೆ ನಾಡು ನುಡಿ ನೀರಿನ ವಿಚಾರವಾಗಿ ಕನ್ನಡಿಗರಿಗೆ ಒಂದು ಮಾತಾಡ್ಬಿಟ್ರೆ ಇಡೀ ಕರ್ನಾಟಕ ಮುಗಿಲೆದ್ದೇಳುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಅದನ್ನೇ ಬಂದು ಕೆಣಕ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಕಡೆಗೆ ಏನ್ ಮಾಡ್ತಾರೆ, ಕನ್ನಡಿಗರು ಒಳ್ಳೆಯವರಲ್ಲ ಅನ್ನೋಂಥದ್ದು ಪೊಟ್ರೆ ಮಾಡಿ ಬಿಟ್ಬಿಡ್ತಾರೆ. ಈ ತರದೊಂದು ಕೆಲಸಗಳಾಗ್ತಾ ಇದೆ. ಹೌದು, ಇದು ನಿಲ್ಬೇಕು. ಇದು ನಿಂತ್ರೆ ಅದೇ ಸಾಹಿತ್ಯವಾಗಿ ನಾವೆಲ್ಲ ಎಚ್ಚೆತ್ಕೊಬೇಕು. ನಮ್ ಮುಂದಿನ ಪೀಳಿಗೆಗೆ ಎಚ್ಚೆತ್ತಿಸ್ಬೇಕು. ಆಮೇಲೆ ಸತ್ಯ ಪ್ರತಿಯೊಬ್ಬರಿಗೂ ಗೊತ್ತಾಗ ಹೇಳ್ಕೊಳ್ಳಿ ಬಿಡು, ನಮ್ಗೇನ್ ತಲೆನೋವು, ನಾವೇನು ಅನ್ನೋದು ನಮಗ್ ಗೊತ್ತಿರುತ್ತೆ. ಹಂಗಾಗಿ ನಾವ್ ಯಾವ್ದೇ ಇದು ಮಾಡದಿದ್ದಾಗ ಅವರೇ ಆ ಪ್ರಚಾರ ಆಗಿಲ್ಲ, ಅದ್ ಗಿಮಿಕ್ ಆಗ್ಲಿಲ್ಲ ಅಂದ್ರೆ ಅವರೇ ಸುಮ್ನಾಗ್ತಾರೆ. ನಿಜ. ನಾವ್ ಅದಕ್ಕೆ ತುಪ್ಪ ಸುರಿದಷ್ಟು ಅದು ಇನ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇರ್ತಾರೆ. ಬೇಕಾ ಅವರೇ ಬಂದ್ ಕ್ಷಮೆ ಕೇಳ್ತಾರೆ. ಆ ಟೈಮ್ ಬಂದಾಗ ನಾವ್ ಅದನ್ನ ಇದೇ ಮಾಡ್ಬಾರ್ದು. ನಿಜ. ಹೌದಾ ಅಲ್ವಾ ಸರ್? ಯಾಕಂದ್ರೆ ನಮ್ ಭಾಷೆ ಹಿರಿಮೆ ಗರಿಮೆ ನಮ್ಗೆ ಚೆನ್ನಾಗ್ ಗೊತ್ತು. ನಾವ್ ಏನು ಅನ್ನೋದು ನಮ್ಗೆ ಚೆನ್ನಾಗ್ ಗೊತ್ತು. 2500 ವರ್ಷದ ಇತಿಹಾಸ ಸುಮ್ನೆ ಬಂದಿಲ್ಲ ಇದು. ನಿಜ. ಹಂಗಾಗಿ ನಾವು ಪ್ರತಿಯೊಬ್ಬನೂ ಓದಿರ್ತಾನೆ. ಪಂಪ, ರನ್ನ, ಜನ್ನ ಅವರೆಲ್ಲ ಕೊಟ್ಟಿರೋದು ಎಂತೆಂತ ಕಾಂಟ್ರಿಬ್ಯೂಷನ್. ಮಾನವ ಜಾತಿ ತಾನೊಂದೇ ವಲ್ಲಭಂ ಅಂತ ಪಂಪ ಹೇಳ್ತಾ ಹೋಗ್ತಾರೆ. ಕುವೆಂಪು ಅವರು ಹೇಳ್ತಾರೆ ಸರ್, ಎಲ್ಲಾ ಭಾಷೆನೂ ಅಧ್ಯಯನ ಮಾಡಿ ನೀವು, ಯಾಕಂದ್ರೆ ಎಲ್ಲಾ ಭಾಷೆನೂ ತಿಳ್ಕೊಳ್ಳಿ, ಅವಾಗೆ ನಮ್ ಭಾಷೆ ಎಷ್ಟು ಶ್ರೇಷ್ಠ ಅಂತ ನಮಗ್ ಗೊತ್ತಾಗೋದು ಅಂತ ಹೇಳ್ತಾರೆ. ನಿಜ. ಪೂರ್ಣಚಂದ್ರ ತೇಜಸ್ವಿ ಅವರು ಇಂಗ್ಲಿಷ್ ಅಲ್ಲಿ ತಪ್ಪು ಮಾಡಿದಾಗ ಅವ್ರು ಬೈತಾರೆ. ಮೂಲತಃ ಅವರು ಇಂಗ್ಲಿಷ್ ನಲ್ಲಿ ಪದ್ಯಗಳು ಬರೀತಾ ಇದ್ರು. ಯಾರೋ ಒಬ್ರು ಟೀಚರ್ ಇನ್ಫ್ಲುಯೆನ್ಸ್ ಇಂದ ಅವರು ಕನ್ನಡ ಸಾಹಿತ್ಯಕ್ಕೆ ಇಳಿತಾ ಹೋದ್ರು. ಹಂಗಾಗಿ ಮಾತೃಭಾಷೆ ಅನ್ನುವಂಥದ್ದು ಮತ್ತೆ ರಾಜ್ಯ ಭಾಷೆ ಇದು. ಹಾಗಾಗಿ ಪ್ರತಿಯೊಬ್ರು ಇದಕ್ಕೆ ಬೆಲೆ ಕೊಟ್ಟು ಆ ಒಂದು ಲೆಕ್ಕಾಚಾರದಲ್ಲಿ ನಡೆದಾಗ ಮಾತ್ರ ಅದ್ರ ಒಂದು ಸಾಮ್ಯತೆ ಮತ್ತೆ ಹಿರಿಮೆ ಗರಿಮೆಗಳು ಹಾಗೆ ಉಳ್ಕೊಂತ ಹೋಗುತ್ತೆ. ಹಂಗಾಗೇನು ಇದರಿಂದ ನಮ್ಗೇನು ಈಗಲೂ ಕೂಡ ವಿಶ್ವದಾದ್ಯಂತ ನಡೀತಾ ಇದೆ. ಈಗ ಎಲ್ಲಿ ಮಸ್ಕತ್ ಅಲ್ಲಿ ಕನ್ನಡ ಸಮ್ಮೇಳನ ಮಾಡ್ತಾ ಇದ್ದಾರೆ, ಅಮೆರಿಕಾದಲ್ಲಿ ಇದ್ದಾರೆ, ಎಲ್ಲಾ ಕಡೆನೂ ಅದು ಪಸರಿಸ್ತಾ ಇದೆ. ಈ ರೀತಿಯಾದ ಮಾತುಗಳು ಬಂದಾಗ ನಾವು ಅದು ಸಾಹಿತ್ಯಾತ್ಮಕವಾಗಿ ಅವ್ರಿಗೆ ದಾಖಲೆ ಸಮೇತವಾಗಿ ನಾವು ಅವ್ರಿಗೆ ಉತ್ತರ ಕೊಡ್ಬೇಕು. ಇವಾಗ ನಾವು ದಾಖಲೆ ಸಮೇತವಾಗಿ ನಾವು ಉತ್ತರ ಕೊಡ್ತೀವಿ ಅಂದಾಗ ಅವ್ರು ಸುಮ್ಮನಾಗ್ತಾರೆ. ಅವರು ಒಂದು ಭ್ರಮೆ ಇರುತ್ತೆ ಸರ್, ಯಾರೋ ಹೇಳಿರ್ತಾರೆ ಇದರಿಂದನೇ ಇದೇ ಹುಟ್ಟಿತ್ತು ಅಂತ ಹೇಳಿ, ಹಂಗಾಗಿ ಆ ಭ್ರಮೆಲೇ ಇರ್ತಾರೆ. ಹಾಗಾಗಿ ಇಲ್ಲ, ಇದು ಸ್ವತಂತ್ರವಾಗಿ ಬಂದಿರುವಂತ ಭಾಷೆ ಅಂತ ಘಂಟಾಘೋಷವಾಗಿ 10 ಸಲ ಬೇಕಾದ್ರೂ ಹೇಳಕ್ಕೆ ನಾನು ರೆಡಿ ಆಗಿದ್ದೀನಿ. ತಾವೀಗೇನ್ ಇಷ್ಟೊತ್ತೇನು ಹೇಳಿದ್ರಿ, ಈ ವಿಚಾರ ಇನ್ನು ಸರಳವಾಗಿ ಜನರ ಕೈಗೆ ಬೇಗ ಸಿಗ್ಬೇಕು ಅನ್ನೋಂಥದ್ದು ದಾಖಲೆ ಇರತಕ್ಕಂತ ಪುಸ್ತಕ ಅಂದ್ರೆ ಯಾವ ಪುಸ್ತಕ ತಗೊಂಡು ಓದಿದ್ರೆ ಜನರಿಗೆ ಈಸಿಯಾಗಿ ಅರ್ಥ ಆಗುತ್ತೆ? ಸರ್, ಸಾಕಷ್ಟು ಪುಸ್ತಕಗಳಿದೆ ಸರ್. ನಾವು ಮೈಸೂರು ಯೂನಿವರ್ಸಿಟಿಗೆಲ್ಲ ಹೋದ್ರೆ ಭಾಷಾ ವಿಜ್ಞಾನ ಅಂತ ಹಂಪ ನಾಗರಾಜಯ್ಯ ಅವರು ಬರ್ತಿದ್ದಾರೆ. ಕನ್ನಡ ಇತಿಹಾಸ ಅಕಾಡೆಮಿಯಲ್ಲೂ ಸಾಕಷ್ಟು ಪುಸ್ತಕಗಳಿದೆ. ಆ ವೆಬ್ಸೈಟ್ಗಳು ನೋಡಿದ್ರೆ ಸಾಕು ನಮ್ಗೆ ಹೇಗೆ ಬಂತು. ಈಗ ಅಶೋಕನ ಒಂದು ಶಾಸನದಲ್ಲೂ ಕೂಡ ಒಂದು ಪದ ದಮಲ ಅಂತ ಒಂದು ಪದ, ಇಸಾಲ ಅಂತ ಒಂದು ಪದ, ಇದೆಲ್ಲ ಕನ್ನಡದ ಪದಗಳು ಪರಾಕೃತದಲ್ಲೂ ಬಂದಿದೆ. ಆಗ್ಲೇನೆ ಭಾಷೆ ಇತ್ತು, ನಮ್ದು ಪದಗಳ ಬಳಕೆನೂ ತೋರಿಸಿದೆ ಆ ಲಿಪಿಗಳಲ್ಲಿ. ಹಂಗಾಗಿ ಭಾಷೆ ಇತ್ತು ಅಂತಾನೆ ಲೆಕ್ಕ ಅಲ್ವಾ ಸರ್? ರಾಜ್ಯ ಭಾಷೆನೇ ಆಗ್ಬೇಕು, ರಾಜ್ಯ ಆಡಳಿತನೇ ಸಿಗ್ಬೇಕು, ಮಯೂರನೇ ಬರ್ಬೇಕು ಅನ್ನೋದೇನಿಲ್ಲ. ಹಂಗಾಗಿ ಆ ಮಹಾದೇವ್ ಅವರು ಅವ್ರು ಆಲ್ರೆಡಿ ಹೇಳಿದ್ದಾರೆ, ತಮಿಳಲ್ಲೂ ಕೂಡ ಎಷ್ಟೋ ಕನ್ನಡ ಶಬ್ದಗಳು ಆಲ್ರೆಡಿ ಇದೆ. ಕೊಟ್ಟು ತಗೊಳ್ಳಿಕೆ ಒಡಂಬಿಕೆ ಅವಾಗಿಂದ ಇತ್ತು, ಯುದ್ಧಗಳು ಆಗಿದೆ, ಸೌಹಾರ್ದತೆಯಿಂದನೂ ಬೆಳೆದಿದ್ದೀವಿ, ಎಲ್ಲ ಆಗಿದೆ. ಈಗ ನಾವ್ ಇದನ್ನ ತಗೊಂಡು ಒಂದು ಮೆಸ್ ಮಾಡೋಕ್ಕಿಂತ ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ನಾವು ಯೋಚನೆ ಮಾಡ್ಬೇಕು. ಈಗ ಎಲ್ಲದಕ್ಕೂ ಗಲಾಟನೆ ಉತ್ತರ ಇಲ್ಲ, ಪರಿಹಾರ ಏನು ಅದ್ರ ಕಡೆಗೂ
ಕೆಲವು ಕನ್ನಡ ಒಂದು ಚಿಂತಕರು ಯೋಚನೆ ಮಾಡಿ ಆ ಪರಿಹಾರದ ಎಡೆಗೆ ನಾವು ಹೆಜ್ಜೆ ಹಾಕುವಾಗ ನಾವು ಪ್ರಬುದ್ಧ ಕನ್ನಡಿಗರಾಗ್ತೀವಿ, ಪ್ರಗತಿಪರ ಕನ್ನಡಿಗರಾಗ್ತೀವಿ. ಈ ಕೊಡುಕೊಳ್ಳುವಿಕೆ ಅನ್ನೋದು ನಡೆಯುವಂಥದ್ದು ಆದಷ್ಟು ಅಂದ್ರೆ ಈಗ 70% ಕೊಡುಕೊಳ್ಳುವಿಕೆ ನಡೆಯುವಂಥದ್ದು ಬಾರ್ಡರ್ಗಳಲ್ಲಿ. ಕರೆಕ್ಟ್. ಹೌದು. ನಮ್ಮ ಏನು ಈಗ ಹೊಸೂರು ಬಾರ್ಡ್ರು ಈ ಕಡೆ ಹೋಯ್ತು ಅಂದ್ರೆ ಆಂಧ್ರ ಕಡೆ ಹೋಯ್ತು ಅಂದ್ರೆ ಕೋಲಾರ ಕಡೆಯಿಂದ ದಾಟಿದ್ರೆ ಒಂದು ಬಾರ್ಡರ್ ಆಂಧ್ರ ಪ್ರದೇಶ ಏನ್ ಸ್ಟಾರ್ಟ್ ಆಗುತ್ತೆ ಅಥವಾ ಕರ್ನಾಟಕ ಏನ್ ಸ್ಟಾರ್ಟ್ ಆಗುತ್ತೆ, ಆ ಮಧ್ಯದಲ್ಲಿ ನಡೆಯುವಂತಹದ್ದು ಬಾರ್ಡರ್ಗಳಲ್ಲಿ ನಡೆಯುವಂತ ಭಾಷೆಗಳೇನಾಗುತ್ತೆ, ಕನ್ನಡ ಭಾಷೆನ ಅವರು ಉಪಯೋಗಿಸ್ತಿರ್ತಾರೆ, ತೆಲುಗು ಅಥವಾ ತಮಿಳಲ್ಲಿ ಭಾಷೆ ಇರ್ತಕ್ಕಂಥ ಪದಗಳನ್ನ ನಾವು ಉಪಯೋಗಿಸ್ಕೊಂತ ಹೋಗ್ತೀವಿ. ಆ ಮಿಕ್ಸ್ ಆಗಿ ಅದು ಮಿಕ್ಸ್ ಆಗುತ್ತೆ. ಈಗ ಹಂಗ್ ನೋಡಕ್ ಹೋದ್ರೆ ಈಗ ಸೋಲಿಗ ಭಾಷೆ ಇರ್ಬೋದು, ಬಡಗ ಭಾಷೆ ಇರ್ಬೋದು, ಇವೆಲ್ಲ ಏನಾಗಿದೆ ಸರ್, ಮಿಕ್ಸ್ ಆಗಿರೋದು ನಿಜ. ಆ ಒಂದು ಬಾರ್ಡರ್ ಲೈನ್ ಅಲ್ಲಿ ಮಿಕ್ಸ್ ಆಗ್ತದೆ. ಕಾಡು ಪ್ರದೇಶ, ಬುಡಕಟ್ಟು ಜನಾಂಗ ಆ ಭಾಷೆಯನ್ನು ಕೇಳಿರ್ತಾರೆ, ಇದು ಕೇಳಿರ್ತಾರೆ. ಅವೆರಡು ಮಿಕ್ಸ್ ಆದಾಗ ಅದೊಂದು ಭಾಷೆ ಒಂದು ಕಾಲ ನಂತರ ಅದಾಗ್ತಾ ಹೋಗುತ್ತೆ, ವೈಜ್ಞಾನಿಕವಾಗಿ ಅದಾಗ್ತಾ ಹೋಗುತ್ತೆ ಅಷ್ಟೇ. ಅದೊಂದು ಪ್ರಕ್ರಿಯೆ ಅಷ್ಟೇ. ನಾವು ಅದನ್ನ ತುಂಬಾ ಏನು ಹೈಲೈಟ್ ಮಾಡೋದು ಬೇಡ, ತುಂಬಾ ಇದು ಮಾಡೋದು ಬೇಡ. ಬಟ್ ನಮ್ ಭಾಷೆ, ನಮ್ದು ಸ್ವತಂತ್ರಗೊಂಡು ನಮ್ದು ಹೆಮ್ಮೆ, ನಮ್ದೊಂದು ಗೌರವ, ನಮ್ದೊಂದು ಆತ್ಮಾಭಿಮಾನ ಇರುತ್ತೆ. ಅದನ್ನ ನಾವು ಉಳಿಸ್ಕೊ. ಯಾರು ಕೂಡ ಆತರ ಸ್ಟೇಟ್ಮೆಂಟ್ಸ್ ಯಾವ ಭಾಷೆ ಬಗ್ಗೆ ಆದ್ರೂ ಕೊಡಬಾರ್ದು. ಸೊ ಅಲ್ಲಿಗೆ ಭಾಷೆ ಬಗ್ಗೆ ಇರ್ತಕ್ಕಂಥ ಏನೊಂದು ಅನುಮಾನಗಳು ಇಲ್ಲಿಗೆ ಕ್ಲಿಯರ್ ಆಗಿರುತ್ತೆ. ಏನಂತಂದ್ರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಕೊಡವ ಮತ್ತೊಂದಷ್ಟು ಭಾಷೆಗಳು ಸರ್ವಕಾಲಿಕವಾಗಿ ತಿಳ್ಕೊಬೇಕಾಗಿರೋದನ್ನ ನಾವು ಎಲ್ಲವೂ ಒಟ್ಟಿಗೆ ಬಂದಿರತಕ್ಕಂಥದ್ದು. ಆ ರೀಜನ್ ಅಲ್ಲಿ ಇರ್ತಕ್ಕಂಥ ಜನ ಏನು ಮಾತಾಡ್ಕೊಂಡು ಹೋಗ್ತಾ ಇದ್ರು ಅದನ್ನ ಜನ ಬಳಸ್ತಾ ಹೋಗ್ತಾ ಇದ್ರು. ಕಡೆಗೆ ಅದು ಲಿಪಿ ಆಗ್ತಾ ಹೋಯ್ತು. ಇಷ್ಟು ಬಿಟ್ರೆ ಯಾವುದೇ ಭಾಷೆಗೆ ಯಾವುದೇ ರೀತಿಯ ತಾಯಿ ಆಗ್ಲಿ ಇನ್ನೊಂದಾಗ್ಲಿ ಚಿಕ್ಕಮ್ಮ ದೊಡ್ಡಮ್ಮಗಳಾಗ್ಲಿ ಇಲ್ಲ. ಇದು ಇರತಕ್ಕಂಥದ್ದು ಎಲ್ಲದನ್ನು ಸೋದರ ಭಾಷೆಗಳು ಅಥವಾ ಸೋದರಿ ಭಾಷೆಗಳು ಈ ತರ ತಗೊಬಹುದು. ಒಟ್ಟಿಗೆ ಬಂದಿದ್ದಾವೆ. ಅದೇ ರೀತಿಯ ತನ್ನ ವಿಚಾರದಲ್ಲಿ ಬೆಳ್ಕೊಂತ ಹೋಗ್ತಾ ಇದ್ದಾವೆ. ಅವ್ರದ್ದೇ ಇರತಕ್ಕಂಥ ಒಂದಷ್ಟು ಜನ ವಿದ್ವಾಂಸರು ಇರ್ಬೋದು ಅಥವಾ ಭಾಷೆಗಳನ್ನ ಹಿಂಗ್ ನೋಡಕ್ ಹೋದ್ರೆ ನೀವು 8 ಜ್ಞಾನಪೀಠ ಪ್ರಶಸ್ತಿ ಬಂದಿರ್ತಕ್ಕಂಥ, ಈಗ ಬುಕ್ಕರ್ ಪ್ರಶಸ್ತಿ ಅಂತ ಬಾನು ಮುಷ್ತಾಕ್ ಅವ್ರು ಬರ್ದಿರಂತ ಒಂದು ಇದಕ್ ಬಂತು, ಈಗ ಆಡ್ ಆಗ್ತಾ ಹೋಯ್ತು. ಹೌದು ಅಲ್ವಾ? ಇನ್ನ ಇದು ಬೆಳೀತಾ ಹೋಗ್ಬೇಕು, ಎತ್ತರವಾಗಿ ಬೆಳಿಬೇಕು. ಈ ಸಾಹಿತ್ಯ, ಕನ್ನಡ ಸಾಹಿತ್ಯ ಅನ್ನೋದು ಎತ್ತರವಾಗಿ ಬೆಳೆದಷ್ಟು ನಮ್ಗೆ ಆ ಭಾಷೆಯ ಬಗ್ಗೆ ಅಷ್ಟು ಒಂದು ಒಲವು, ಗ್ರಿಪ್ಪು ಎಲ್ಲ ಸಿಗ್ತಾ ಹೋಗುತ್ತೆ. ಹೌದು. ಈ ರೀತಿಗೆ ನಾವು ಯೋಚನೆ ಮಾಡ್ತಾ ಹೋಗ್ಬೇಕು. ಬಿಟ್ರೆ ಯಾರನ್ನೋ ಪ್ರವೋಕ್ ಮಾಡಕ್ಕಾಗ್ಲಿ ಅಥವಾ ಯಾರನ್ನೋ ಏನೋ ನಮ್ಮನ್ನ ನಾವು ದೊಡ್ಡವ್ರದ್ದು ತೋರಿಸ್ಕೊಳೋದಕ್ಕೋಸ್ಕರವಾಗ್ಲಿ ಬೇರೆ ಯಾವುದೇ ಭಾಷೆನಾಗ್ಲಿ ನಾವು ಅಲ್ಲಗಳೆಯಂಥದ್ದು, ನಿಂದಿಸುವಂಥದ್ದು ಕಾರ್ಯಕ್ರಮಗಳು ಇನ್ಮೇಲೆ ಆಗೋದು ಬೇಡ. ದಯವಿಟ್ಟು ಇಲ್ಲಿ ನಿಲ್ಲಿ. ಮತ್ತೆ ಯಾರೇ ಆಗಲಿ ಆ ಒಂದು ಕ್ಷಣದಲ್ಲಿ ಬೇಕಿರ್ತಕ್ಕಂಥ ಪ್ರತಿರೋಧ ಅಥವಾ ಪ್ರತಿಕ್ರಿಯೆಗಳನ್ನ ಆ ಕ್ಷಣಕ್ಕೆ ಕೊಟ್ಬಿಟ್ರೆ ಇಲ್ಲಿವರೆಗೂ, ಯಾಕೆಂದ್ರೆ ಯಾಕೆಂದ್ರೆ ಇದು ಪ್ರತಿಯೊಂದೂ ಟೈಮ್ ವೇಸ್ಟ್ಗಳಿದೆಲ್ಲ ನೋಡಿ ಸರ್ ತೋರಿಸ್ತಾ ಇದ್ದಾರೆ. ಇದು ಮೋಡಿ ಲಿಪಿಯಲ್ಲಿ ಇರುವಂತ ಕನ್ನಡ. ಇದು ನಮ್ಮ ವಿದ್ಯಾರ್ಥಿ ಪ್ರಶಾಂತ್ ಅಂತ, ಅವ್ರ ತಾತ ಅವರು ದರೂರ್ ಅಂತ ಹೇಳಿ. ಇದು ಆಂಧ್ರ ಬಾರ್ಡರ್. ಸೊ ಮೋಡಿ ಲಿಪಿ ಏನು ಅಂದ್ರೆ ನಮ್ಮ ಇದೇ ಸಪರೇಟ್. ಇದಕ್ಕೆ ಹೋದಾಗ ಒಂಥರ ಸೀಕ್ರೆಟ್ ಲ್ಯಾಂಗ್ವೇಜ್ ಅಂತ ಇದ್ರು. ಯಾಕಂದ್ರೆ ಬ್ರಿಟಿಷ್ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಇದನ್ನ ಬರೀತಾ ಇದ್ರು. ಆಗ ಮದ್ವೆಗೆ ಕೊಟ್ಟಿರುವಂತ ಲೆಕ್ಕಾಚಾರ, ಡೇಟ್ಗಳು, ಏನೇನ್ ಸಾಮಾನ್ ತಂದ್ರು ನೋಡಿ. ಮೋಡಿ ಲಿಪಿಲಿ ಇದೆ. ಕನ್ನಡ ಭಾಷೆನೇ ಇದು ಮೋಡಿ ಲಿಪಿ ಅಂತ ನಾವು ಹೇಳ್ತೀವಿ. ಈಗ ನೀನು ಇಂಗ್ಲಿಷ್ ಅಲ್ಲೂ ಕನ್ನಡ ಬರಿಬಹುದು ಸರ್. ನೀನು NINU ಅಲ್ವಾ? ಭಾಷೆಗೂ ಲಿಪಿಗೂ ವ್ಯತ್ಯಾಸ ಇದೆ. ನಾವು ಫಸ್ಟ್ ಆದ್ರೂ ತಿಳ್ಕೊಬೇಕು. ಈಗ ನಮ್ಗೆ ಈಗ ಒಂದಷ್ಟು ಇಲ್ಲೇ ನಮ್ಮನ್ನ ಫುಲ್ ಮಾಡ್ತಾ ಇರೋದು ಹಳೆ ಬ್ರಾಹ್ಮಿ ಲಿಪಿ ತೋರಿಸಿ ತಮಿಳ್ ಬ್ರಾಹ್ಮಿ ಇದು ಇನ್ನ ಪ್ರೂವ್ ಆಗಿಲ್ಲ. ಅದು ಹಂಗಾಣ ಹಳೇದಾಗಿದೆ ಅಂತ ನಾವು ನಂಬ್ತಾ ಇದೀವಿ ಅಷ್ಟೇ. ಈಗ ಅದೇ ಕನ್ನಡನ ಈಗಿನ ಒಂದು ಜನರೇಷನ್ ನೋಡೋದ್ರೆ, ಹಿಂದಿನ ಜನರೇಷನ್ ನೋಡಕ್ ಹೋಗ್ತಂದ್ರೆ ಸ್ಟಾಂಪ್ ಪೇಪರ್ ಅಲ್ಲಿ ಬರೀತಿರ್ತಕ್ಕಂಥ ಕನ್ನಡನೇ ಬೇರೆ. ಅದೇ ಕನ್ನಡನೇ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ವಿಚಾರ ಅರ್ಥ ಆಗ್ತಿತ್ತು. ನೋಡಿ, ಇದು ಹೊಂದ್ಕೊಳ್ಳುತ್ತೆ, ಲಿಪಿಗಳೆಲ್ಲ ಹೊಂದ್ಕೊಂತ ಹೋಗುತ್ತೆ. ಹೌದೌದು, ಈ ತರ ಹೊಂದ್ಕೊಂಡು ಸಪರೇಟ್ ಹೋಗ್ಬೇಕು. ಇದ್ಯಾವ್ದು? ಉರ್ದು. ನಿಜಾಮ್ ಹತ್ರ ಸಾಲ ಕೊಟ್ಟಿದ್ದಿತ್ತಂತೆ. ಧನ್ಯವಾದಗಳು ರಾಜೀವ್ ನೃಪತುಂಗ ಅವರಿಗೆ. ತಮ್ಮ ಟೈಮ್ ಕೊಟ್ಟು ಭಾಷೆ ವಿಚಾರವಾಗಿ ಮಾತಾಡ್ಲಿಕ್ಕೆ ಅಂತ ಬಂದಿದ್ರಿ. ಜೊತೆಗೆ ಲಿಪಿಗಳು ಹೇಗ್ ಬಂತು ಅನ್ನೋದನ್ನು ತಿಳಿಸ್ಕೊಟ್ರಿ. ಬಹಳ ಖುಷಿ ಆಯ್ತು. ಸಾಧ್ಯವಾದಷ್ಟು ಇದು ಹಂಚೋದ್ರಿಂದ ಜನರಿಗೊಂದಷ್ಟು ಎಜುಕೇಶನ್ ಸಿಗುತ್ತೆ, ಜನರಿಗೊಂದಷ್ಟು ತಿಳುವಳಿಕೆ ಸಿಗುತ್ತೆ. ದಯವಿಟ್ಟು ಸಾಧ್ಯವಾದಷ್ಟು ಈ ವಿಚಾರವನ್ನ ತಿಳಿಸ್ಕೊಡಿ. ಯಾಕೆಂದ್ರೆ ಇದು ಕಂಪ್ಲೀಟ್ ಆಗಿ ಇಷ್ಟೊತ್ತು ಏನ್ ಮಾತಾಡಿದ್ವಿ ಅದಷ್ಟು ಕೂಡ ದಾಖಲೆ ರೂಪದಲ್ಲಿ ಇರ್ತಕ್ಕಂಥದ್ದು. ಅನೇಕ ಜನ ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನ ದಾಖಲೆ ಮಾಡಿದ್ದಾರೆ. ಅದೇ ವಿಚಾರವಾಗಿ ಅದನ್ನ ಬೇಸ್ ಮಾಡ್ಕೊಂಡು ಮಾತಾಡಿರೋಂಥದ್ದು. ಧನ್ಯವಾದಗಳು ಸರ್. ನಮಸ್ತೆ. ಥ್ಯಾಂಕ್ ಯು.